ನಮಸ್ತೆ ವೀಕ್ಷಕರೇ, ಅಕ್ಷಯ ತೃತೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಮನಸ್ಸು ಖುಷಿಯಾಗುತ್ತೆ. ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಶಾಶ್ವತ ಅಂತ ಹೇಳ್ತೀವಿ, ಅಕ್ಷಯ ಆಗುತ್ತಾ ಇರುತ್ತೆ ಅಂತ. ಸೊ ಅಕ್ಷಯ ತೃತೀಯದಂದು ಚಿನ್ನವನ್ನ ಮಾತ್ರ ನಾವು ಖರೀದಿ ಮಾಡ್ತೀವಿ. ಆದರೆ ಅಕ್ಷಯ ತೃತೀಯಕ್ಕೆ ಅದರದ್ದೇ ಆದಂತಹ ಮಹತ್ವವಿದೆ. ಪುರಾಣದಲ್ಲಿ ಸಾಕಷ್ಟು ಕಥೆಗಳು ಇದರಲ್ಲಿ ಅಡಗಿಕೊಂಡಿದೆ. ಅಕ್ಷಯ ತೃತೀಯ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕು, ಇದರ ವಿಶೇಷತೆಗಳೇನು, ಪುರಾಣ ಇತಿಹಾಸದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡೋಕೆ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಕೂಡ ಆಗಮಿಸಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೆ ಧರ್ಮದರ್ಶಿಗಳಾಗಿರುವಂತಹ ಬ್ರಹ್ಮಾಂಡ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಚಿನ್ನ ಖರೀದಿ ಭರಾಟೆ ಕೂಡ ಜೋರಾಗಿರುತ್ತೆ. ಕೇವಲ ಚಿನ್ನ ಖರೀದಿ ಮಾತ್ರ ಅಲ್ಲ, ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಹಿಂದೂಗಳು ಪವಿತ್ರವಾಗಿ ಆಚರಣೆ ಮಾಡುವಂತಹ ಒಂದು ಹಬ್ಬ. ಕೆಲವೊಂದು ಸಾಕಷ್ಟು ಜನರಿಗೆ ಇದರ ಹಿನ್ನೆಲೆ ಗೊತ್ತಿರೋದಿಲ್ಲ. ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಿದ್ರೆ ನಮ್ಮಲ್ಲಿ ಬಂಗಾರ ಜಾಸ್ತಿ ಆಗುತ್ತೆ ಅಂತ ಒಂದು ನಂಬಿಕೆ ಅಂತೂ ಶಾಶ್ವತವಾಗಿ ಉಳ್ಕೊಂಡಿದೆ. ಸೊ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಏನು, ಇದರ ಹಬ್ಬದ ಹಿನ್ನೆಲೆ ಏನು, ಸಾಕಷ್ಟು ಇತಿಹಾಸ ಅಂತೂ ಇದೆ. ಪುರಾಣ ಇತಿಹಾಸವನ್ನ ಗಮನಿಸ್ತಾ ಹೋದ್ರೆ ಮಹಾಭಾರತ, ಕೃಷ್ಣ, ಪರಶುರಾಮನ ಉದಯ ಆಗಿದ್ದು ಅಂತೆಲ್ಲ ಹೇಳ್ತಾರೆ. ಸೊ ಏನ್ ಹೇಳ್ತೀರಿ ಗುರುಜಿ? ಎಲ್ಲ ದೇವಾನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಓಂ ನಮೋ ಭಗವತೆ ಮಾತೃಕಾರೂಪಾಯ. ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ವಿಶೇಷವಾಗಿರ್ತಕ್ಕಂಥ ಹಿಂದೂ ಸಂಪ್ರದಾಯದ ಅನುಗ್ರಹಪೂರ್ವಕವಾಗಿರ್ತಕ್ಕಂಥ ಶುಕ್ಲ ಪಕ್ಷದ ತೃತೀಯದಂದು ತಮ್ಮೆಲ್ಲರಿಗೂ ಜೀವನದಲ್ಲಿ ಎಲ್ಲ ಸಂಕಷ್ಟಗಳು ದೂರವಾಗಿ ಸುಖ ಜೀವನ ಅಕ್ಷಯವಾಗಲಿ ಅಂತ ಈ ಮುಖಾಂತರ ಹಾರೈಸ್ತೀವಿ. ಒಂದು ಲೀನಾ ಏನು ಹೇಳುತ್ತೆ ಅಂದರೆ, ಜಗತ್ತಲ್ಲಿ ಒಂದು ಎರಡು ಮಾಫಿಯಾ ಅಂತ ಹೇಳ್ತೀವಿ, ದ ಟೂ ಗ್ರೇಟ್ ಮಾಫಿಯಾಸ್. ಏನೇನು ನಡೆಯುತ್ತೆ ಅಂದರೆ, ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್, ಇನ್ನೊಂದು ಔಷಧಿ ಡಿಪಾರ್ಟ್ಮೆಂಟ್, ಫಾರ್ಮಸ್ಯೂಟಿಕಲ್. ಅದೇ ರೀತಿ ಗೋಲ್ಡಲ್ಲಿ ಮಾಫಿಯಾ ನಡೀತಾ ಇರೋದು ಅಂತಂದರೆ ಇದು ಅಕ್ಷಯ ತೃತೀಯ. ಇದು ವಿಶೇಷವಾಗಿರ್ತಕ್ಕಂಥ ಸತ್ಯ ಘಟನೆ, ಎಲ್ಲರೂ ತಲೆ ತಿಳ್ಕೋಬೇಕು. ಅಕ್ಷಯ ತೃತೀಯ ಅನ್ನೋದೇನಕ್ಕೆ ಅಂದರೆ, ತೃತೀಯ ದಿನ 3 ವಿಶೇಷವಾಗಿರ್ತಕ್ಕಂಥ ಅವಧೂತಗಳು ವಿಶೇಷ ಅನುಗ್ರಹ ನಡೀತು. ಏನೇನು ನಡೀತು? ಒಂದು ಅನ್ನವನ್ನು ಕೊಡ್ತಕ್ಕಂಥದ್ದು ಇಡೀ ಜಗತ್ತಿಗೆ. ಅಕ್ಷಯ ಪಾತ್ರೆಯನ್ನು ಕೃಷ್ಣನ ಮುಖಾಂತರವಾಗಿ ದ್ರೌಪದಿಯಲ್ಲಿ ಊಟ ಉಪಚಾರಗಳಿಲ್ದಿದ್ದ ಕೃಷ್ಣ ಹಸ್ಕೊಂಡು ಬಂದಿರ್ತಾರೆ. ಅಯ್ಯೋ ಪಾಪ ಬಂದಿಲ್ವೇ, ಏನಿಲ್ವೇ ಅಂತ, ಏನೂ ಕೊಡೋಕ್ಕಾಗ್ತಿಲ್ವೇ ನನ್ನ ಹುಡುಗನಿಗೆ ಅಂತ ಹೇಳಿ ಅವಳು ಒದ್ದಾಡ್ತಾಳೆ. ಪೇಚಾಡ್ತಿರ್ಬೇಕಾದ್ರೆ ನೋಡ ಪಾತ್ರೆಯಲ್ಲಿ ಹೋಗಿ ಹುಡುಕು ಅಂತಾಗ ಆ ಪಾತ್ರೆಯೇ ತಗೊಂಬತ್ತಾಳೆ. ಆಗ ಒಂದೇ ಒಂದು ಅಗಳಿರುತ್ತೆ, ಕೃಷ್ಣಾರ್ಪಣಮಸ್ತು ಅಂತ ಅವನೇ ಪಾಪ ತಿಂತಾನೆ. ಅವತ್ತಿಂದ ನಾವು ಎಲ್ಲವನ್ನು ತಿಂದಾಗ ಕೃಷ್ಣಾರ್ಪಣಮಸ್ತು ಅಂದಾಗ ಅಕ್ಷಯವಾಗತ್ತೆ ಅನ್ನೋದು. ಆ ಪಾತ್ರೆನೇ ಅಕ್ಷಯ ಪಾತ್ರೆಯಾಗುತ್ತೆ. ತದನಂತರ ವಸಿಷ್ಠರಾಶ್ರಮದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಕಾಮಧೇನು ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಅವತ್ತೇ ಅವನಿಗೆ ಅಕ್ಷಯ ಪಾತ್ರೆಗೆ ಹೀಗೆ ಸಿಗುತ್ತೋ, ಈ ಕಾಮಧೇನು ಅಲ್ಲೇ ಬಂದು ಸೃಷ್ಟಿಯಾಗಿರ್ತಾಳೆ. ಆ ವಸಿಷ್ಠರ ಆಶ್ರಮದಲ್ಲಿ ಅಕ್ಷಯವಾಗಿರ್ತಕ್ಕಂಥದ್ದು. ವಿಶ್ವಾಮಿತ್ರ ತ್ರಿಕ್ಷುಡ ಅನುಗ್ರಹವನ್ನು ಪಡೆದಿರತಕ್ಕಂಥ ಮೇಲ್ಗಡೆ ಆಕಾಶದಲ್ಲಿ ತನ್ನದೇ ಆಗಿದ್ದ ಸ್ವರ್ಗವನ್ನು ಸೃಷ್ಟಿ ಮಾಡ್ತಾನೆ. ಅವತ್ತು ಅಕ್ಷಯ ತೃತೀಯ ಆಗಿರುತ್ತೆ. ಹೀಗೆ ಎಲ್ಲವನ್ನೂ ಅಕ್ಷಯ ತೃತೀಯ ಅನ್ನೋದಕ್ಕೆ ಒಬ್ಬ ಮನುಷ್ಯನಿಗೆ ದಾನ ಧರ್ಮ ಮಾಡೋದು ಕಲ್ತ್ಕೋ ಅಂತ. ಯಾಕೆಂದರೆ ಧರ್ಮದಾಸು ಅಂತ ಒಬ್ಬನಿರ್ತಾನೆ. ಆ ಕಥೆಯನ್ನು ಇದೇ ಧರ್ಮರಾಯನಿಗೆ ಅನುಗ್ರಹಪೂರ್ವಕವಾಗಿ ಕೃಷ್ಣ ಪರಮಾತ್ಮನೇ ಕಥೆ ಹೇಳ್ತಾನೆ. ಭಾಳ ಸಂತೋಷ ನಿನಗೆ, ಏನು ಯೋಚನೆ ಮಾಡಬೇಡ, ಅಕ್ಷಯ ತೃತೀಯ ಅನ್ನೋದು ತಿಳ್ಕೊ ಅಂತ. ಅವನಲ್ಲಿರ್ತಕ್ಕಂಥ ಆಸ್ತಿ ಗೀಸ್ತಿ ಅಂತಸ್ತು ಎಷ್ಟು ಒಡವೆ ಗಿಡವೆ ಎಲ್ಲ ಇರುತ್ತೆ. ಆ ತೃತೀಯ ದಿನ ಯಾರಾದರೂ ದಾನ ಧರ್ಮ ಮಾಡಿದ್ರೆ ಜನ್ಮ ಜನ್ಮದಲ್ಲಿ ನಮಗೆ ಅಕ್ಷಯವಾಗುತ್ತೆ, ಏನೇ ಮಾಡಿದ್ರು ಅಕ್ಷಯವಾಗುತ್ತೆ ಅಂತ. ಅದಕ್ಕೆ ವಿಶೇಷ ಅನುಗ್ರಹ ಪಡೆಯುತ್ತಾನೆ. ಏನು ಒಡವೆ ದಾನ ಧರ್ಮ ಮಾಡ್ತಿರ್ತಾರೆ. ಹೆಂಡತಿ ಒಂದು ದಿವಸ ಹೀಗೆ ನಿಲ್ಲಿಸ್ಬಿಡ್ತಾಳೆ, ನೀನು ಹಿಂಗೆ ಅಕ್ಷಯ ತೃತೀಯ ದಿವಸನೇ ಅಥವಾ ಏನೋ ಮಾಡಿರೋ ಅಕ್ಷಯ ನಮಗಾಗಿರೋದನ್ನು ಭಗವಂತ ಒಲ್ದಿರೋದು ದಾನ ಧರ್ಮ ಮಾಡೋದಲ್ಲ ಅಂತ. ನನ್ನ ಮಕ್ಕಳು ನಮ್ಮ ಮೊಮ್ಮಕ್ಕಳಿಗೆ ಅಂತ ನಿನಗೂ ದಾನ ಮಾಡ್ತೀನಿ ತಗೋ, ಆದರೆ ನಾನು ಯಾವುದಕ್ಕೂ ಹಿಂಜರಿಲ್ಲ ತಗೋ ಅಂತ ದಾನ ಧರ್ಮ ಮಾಡ್ತಾನೆ. ಅವನು ಮುಂದಿನ ಜನ್ಮದಲ್ಲಿ ಮಹಾರಾಜನಾಗಿ ಹುಟ್ಟುತ್ತಾನೆ, ಅದು ಬೇರೆ ಪ್ರಶ್ನೆ. ಆದರೆ ಈ ಅಕ್ಷಯ ತೃತೀಯ ದಿವಸ ಸೀತಾಮ್ಮನವರು ಕೂಡ ಪಿಂಡ ಪ್ರದಾನವನ್ನು ಮಾಡಿದಾಗ ಪಿತೃಗಳನ್ನ ಸಂತೃಪ್ತಿ ಪಡಿಸೋದು ಹೇಗೆ ಅಂತ. ಆವಾಗ ರಾಮಚಂದ್ರ ಕಾಡಿಗೆ ಹೊಟ್ಟೋಗಿರ್ತಾನೆ. ಹೊಟ್ಟೋಗಿರೋ ಕಾಡಿಗೆ ಏನು ಮಾಡೋದು ಅಂದಾಗ, ಅಲ್ಲೇ ಇರತಕ್ಕಂಥ ಒಂದು ನದಿ ಪಕ್ಕದಲ್ಲೇ ಕೂತಿರ್ತಕ್ಕಂಥ ಗಯಶ್ರಾದ್ದವನ್ನು ಮಾಡೋ ಸಮಯದಲ್ಲಿ ರಾಮಚಂದ್ರ ಜಿಂಕೆನ ಹುಡ್ಕೊಂಡು ಹೊಟ್ಟೋಗಿದ್ದಾಗ ಏನು ಮಾಡೋದು, ತನ್ನ ಕೈಗಳು ಮೊದಲು ಪಿತೃಗಳು ಹೀಗೆ ಬರ್ತಿದ್ರಂತೆ, ಒಡವೆ ವಸ್ತ್ರಗಳ ಸಮೇತ ಆಭರಣಗಳ ಸಮೇತ. ಪಿತೃಗಳು ತಾವೇ ಬಂದು ರಿಸೀವ್ ಮಾಡೋರು, ಅಯ್ಯೋ ನನ್ನ ಕಾರ್ಯಗಳು ಮಾಡೋಕ್ಕೆ ನೀವು ಕೊಡಿ ಅಂತ. ಆ ಸಮಯದಲ್ಲಿ ಏನು ಮಾಡಿದ್ಲು, ಇವಳು ಏನು ತೋಚಿಲ್ಲ ಪಾಪ, ಚಿಕ್ಕ ವಯಸ್ಸಿನ ಹೆಂಡತಿ, ಅವಾಗ ಪುಟ್ಟು ಬಾಲಿಕೆ. ಆ ಸಮಯದಲ್ಲಿ ರಾಮಚಂದ್ರನಿಗೆ ಹೆಂಡತಿ ಆಗಿರ್ತಾಳೆ, ಹೊಸದು ಪಾಪ, ಕಾಡಿನ ವನವಾಸ. ಅಂಥ ಸಮಯದಲ್ಲಿ ಮಾಡ್ತಾರೆ, ಮರಳಲ್ಲಿ ಆಡ್ತಾ ಇರ್ತಾಳೆ. ಆ ಮರಳಿನ 3 ಮುಂಡೆಗಳನ್ನು ಕೊಟ್ಟು ಕೊಡ್ತಾಳೆ. ಕೊಟ್ಟ ತಕ್ಷಣಕ್ಕೆ ಆ ಕೈಗಳು ಹೋದವುದು ವಾಪಸ್ ತಿರುಗಿ ಬರಲೇ ಇಲ್ಲ.
ಕೃಷ್ಣ ಪರಮಾತ್ಮನ ಅನುಗ್ರಹವನ್ನು ಪಡೆಯತಕ್ಕಂಥದ್ದು ಹೇಗೆ ಇಷ್ಟು ಸತ್ಯವೋ ರಾಮನ ಅವತಾರದಲ್ಲೂ ಅದೇ ರೀತಿಯಾಗಿದ್ದು ನಡೆದ ಘಟನೆ. ಇದಕ್ಕೆ ಯಾರಾದರೂ ಸಾಕ್ಷಿ ಹೇಳಿ ಅಂತಾಳೆ. ಆಗ ಎಲ್ಲರೂ ಸಾಕ್ಷಿ ಹೇಳೋಕ್ಕೆ ಒಂದು ಬ್ರಾಹ್ಮಣನ ಕೇಳ್ತಾಳೆ, ಅವನು ಸುಳ್ಳು ಹೇಳ್ತಾನೆ. ಅದಾದ ಮೇಲೆ ಒಂದು ಹಸುವನ್ನು ಕೇಳ್ತಾನೆ, ಒಂದು ಪುಟಾಣಿ ಗೋವನ್ನು ಕೇಳ್ತಾಳೆ, ಅಲ್ಲೂ ಸುಳ್ಳು ಹೇಳುತ್ತೆ. ನದಿನ ಕೇಳ್ತಾಳೆ ಸಾಕ್ಷಿಗೆ ಹೇಳು ಅಂತ. ಇಷ್ಟೆಲ್ಲ ಸಾಕ್ಷಿ ಹೇಳಿದ್ರು ಅವರೆಲ್ಲ ಏನು ಮಾಡ್ತಾರೆ, ತುಳಸಿ ಕೊನೆಗೆ ತುಳಸಿನ ಕೇಳ್ತಾಳೆ, ಯಾರೂ ಸಾಕ್ಷಿ ಹೇಳಲ್ಲ. ನನಗೆ ಗೊತ್ತಿಲ್ಲಪ್ಪ, ನೋಡಿಲ್ಲ, ನೋಡದೇ ಇದ್ದಾಗ ಆವತ್ತು ತುಳಸಿಗೆ ಶಾಪ ಆಗ್ತಾಳೆ. ಇಡೀ ಜಗತ್ತಲ್ಲೇ ನಿನಗೆ ಸ್ಥಾನ ಮಾನ ಗೌರವ ಇಲ್ಲದೆ ಕಸದಲ್ಲೂ ಬೆಳಿ ಹೋಗು ಅಂತಾಳೆ. ಗೋವಿಗೆ ಮಾತಾಡ್ತಾ ಇದ್ದು ಗೋವಿಗೆ ಮಾತು ನಿಂತು ಹೋಗ್ಲಿ ಅಂತಾಳೆ. ಅದಾದ್ಮೇಲೆ ನದಿ ಗುಪ್ತಗಾಮಿನಿಯಾಗಿ ಹರಿದೋಗು ಅಂತ ಅಲ್ಲಿ ಗೌಪ್ಯವಾಗಿ ಹರಿಯಕ್ಕೆ ಶುರು ಮಾಡ್ತಾಳೆ. ಬ್ರಾಹ್ಮಣಂಗೆ ಶಾಪ ಕೊಡ್ತಾರೆ, ಹೊಟ್ಟೆಗಿದ್ರೆ ಬಟ್ಟೆಗಿರಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗಿರಲ್ಲ ಅಂತ. ತದನಂತರ ಒಂದೇ ಒಂದು ಸಾಕ್ಷಿ ಹೇಳಿದ್ದು ಅಂದರೆ ವಟ. ಆ ವಟನೇ ಆಲದ ಮರ, ಅದಕ್ಕೆ ಅಕ್ಷಯ ವಟ ಅಂತ ಅದಕ್ಕೆ ನಾಮಕರಣ. ಅದಕ್ಕೆ ಯಾರೇ ಪಿಂಡ ಪ್ರದಾನ ಮಾಡಿದ್ರೆ, ಪಿತೃಕಾರ್ಯನ ಕಾಶಿಗೆ ಹೋಗಿ ಗಯಾಶ್ರಾದ್ದವನ್ನು ಮಾಡಿದ್ರೆ ಅವಾಗ ಅಕ್ಷಯವಾಗುತ್ತೆ. ನೀವು ತಂದೆ ತಾತ ಮುತ್ತಾತಂದ್ರಿಗೆಲ್ಲೇ ವಂಶ ಪಾರಂಪರೆ. ಆಗ ಭಗೀರಥ ಹೇಳ್ತಾನೆ, ಇಂಥ ಅಕ್ಷಯ ತೃತೀಯ ದಿವಸ ಗಂಗೆ ಭೂದೇವಿ ಭೂಲೋಕಕ್ಕೆ ಬಾ ಅಂದಾಗ ಗಂಗೆ ಭೂಮಿಗೆ ಫಸ್ಟ್ ಕಾಲು, ಗಂಗಾಧರೇಶ್ವರನ ತಲೆಯಿಂದ ಭೂಮಿಗೆ ಕಾಲಿಟ್ಟಿದ್ದ ದಿನವೇ ಅಕ್ಷಯ ತೃತೀಯ. ಅದಕ್ಕೋಸ್ಕರ ಅಂಥ ಅಕ್ಷಯವಾಗಿ ನಮ್ಮ ಪಿತೃಗಳನ್ನ ಸಂತೃಪ್ತಿ ಪಡಿಸಿದ್ರೆ ದೇವ್ರ ಪೂಜೆ ಮಾಡಿದ್ರೆ ಪರವಾಗಿರುತ್ತೆ. ತಂದೆ ತಾಯಿ ಪೂಜೆ ನಂಬರ್ 1. ಯಾರೇ ಬಂದು ಅನ್ನದಾನವನ್ನು ಮಾಡಬೇಕು, ಏನೇ ಇದ್ದರೂ ದಾನವನ್ನು ಮಾಡಬೇಕು, ತಿಂದು ತಾನು ಕೊಡೋದಲ್ಲ, ಕೊಟ್ಟು ತಿನ್ನಬೇಕು ಅಂತ. ಸೊ ಅಂಥ ಒಂದು ಪದ್ಧತಿಯನ್ನು ಇಟ್ಕೊಂಡ್ರೆ ಒಡವೆ ತಗೊಂಡಾಗ ಅಕ್ಷಯ ಅಂತಲ್ಲ, ಕನಸಲ್ಲಿ ಒಡವೆ ಬಂದ್ರೇ ದರಿದ್ರ ಅಂತ, ರೋಡಲ್ಲಿ ಬಂಗಾರ ಸಿಕ್ಕಿದ್ರೆ ದರಿದ್ರ ಅಂತ. ಅಂಥದ್ದು ಕೊಂಡ್ಕೊಂಡ್ರೆ ಅಕ್ಷಯ ತೃತೀಯ ದಿವಸ ದರಿದ್ರನ ಕೊಂಡ್ಕೊಂಡಂಗೆ. ಖಂಡಿತ ಇದೆಲ್ಲ ಸುಳ್ಳು, ತಲೆ ಕೆಡಿಸ್ಕೋಬೇಡಿ. ದಿಸ್ ಈಸ್ ಓನ್ಲಿ ಫ್ಯಾಕ್ಟ್. ಬ್ರಹ್ಮಾಂಡ ಗುರುಗಳು ಬಿಟ್ಟರೆ ಯಾರು ಈ ಥರ ಧೈರ್ಯವಾಗಿ ಹೇಳಲ್ಲ. ಬಂಗಾರಕ್ಕಿಂತ ಏನು ಹೇಳುತ್ತೆ ಅಂದರೆ, ಬೆಳ್ಳಿಯನ್ನು ಆಭರಣವನ್ನು ಯಾರೇ ಸಿಕ್ಕಿದ್ರು ಅಥವಾ ಯಾರಿಗಾದ್ರೂ ಕೊಟ್ಟರೆ, ದೇವಸ್ಥಾನದ ಕೊಟ್ಟರೆ ಅದಕ್ಕೆ ಪುಟ್ಟ ಕಾಯಿನ್ಗಳನ್ನ ಏನು ಮಾಡಿದ್ರು, ಬೆಳ್ಳಿ ಕಾಯಿನ್ಗಳನ್ನ ಬೆಳ್ಳಿ ದಾನ ಮಾಡೋನು. ಆವತ್ತು ಏನೋದ ರಜತ ಚಂದ್ರ ಮನೋಕಾರಗಸೆ, ಬೆಳ್ಳಿ ಬಂದು ನಿನ್ನ ಮನಸ್ಸು ಶಾಂತಿ ಇರಲಿ, ಗಂಡ ಹೆಂಡತಿ ಸುಖವಾಗಿರಲಿ, ನಿನ್ನ ಮನೆಯಲ್ಲಿ ಶಾಂತಿ ನೆಲೆಸಲಿ ಅಂತ ಬೆಳ್ಳಿಯನ್ನು ಕೊಡಬೇಕು ಅಂತ ಹೇಳುತ್ತೆ. ಚಂದ್ರನ ಹೋಲ್ಸಕ್ಕಂಥ ಬೆಳ್ಳಿಯನ್ನು ಯಾರಿಗೇ ಕೊಟ್ಟರು, ಎಲ್ಲೇ ಕೊಟ್ಟರು ಅಭಿವೃದ್ಧಿ ಅಂತ. ಸೊ ಅಕ್ಷಯ ತೃತೀಯ ದಿವಸ ಒಂದು. ಎರಡನೇದು, ಯಾರೇ ಬಂದರೂ ಊಟವನ್ನು ಕೊಡು. ಯಾರು ಗತಿ ನಿರ್ಗತಿಕವಾಗಿರ್ತಾರೋ ಅವರಿಗೆ ಆ ಸಮಯಕ್ಕೆ ನೀನು ಕೊಟ್ಟರೆ ಅವರ ಅಕ್ಷಯ ಬಾಡ ಹಾಲು ಕುಡ್ದಷ್ಟು ಸಂತೋಷ ಆಯಿತು ಅಂದಾಗ ಇದು ವಿಶೇಷತೆ. ಸೊ ಈ ಅಕ್ಷಯ ತೃತೀಯಗೆ ತಮಗೆಲ್ಲರಿಗೂ ಇಂಪಾರ್ಟೆಂಟ್ ಏನು ಅಂದರೆ, ಹೋಗಿ ಪೆದ್ದಾಗಿ ಬಂಗಾರ ಕೊಂಡ್ಕೊಳ್ಳೋದಲ್ಲ, ಗೋ ಪೂಜೆ ಚೆನ್ನಾಗಿ ಮಾಡಿ, ಫಸ್ಟ್ ಕ್ಲಾಸಾಗಿ ಬಂದವ್ರಿಗೆ ಊಟ ಉಪಚಾರ ಮಾಡಿ. ಯಾರು ನಿರ್ಗತಿಗಿರೋ ಒಂದು ಲೋಟ ಹಾಲಿರಲ್ಲ ಅವರಿಗೆ, ಅವ್ರ ಮನೆಗೆ ಹೋಗಿ ಹಾಲನ್ನು, ಬಡವರು ಊಟಕ್ಕಿಲ್ಲ ಅಂಥವ್ರಿಗೆ, ಬಟ್ಟೆ ಇಲ್ಲ ಅಂಥವ್ರಿಗೆ, ಯಾರ ಪರಿಪೂರ್ಣವಾಗಿ ನಿಸ್ಸಹಾಯಕವಾಗಿರ್ತಾರೆ ಅಂಥವ್ರಿಗೆ ಸಹಾಯವನ್ನು ಮಾಡಿದಾಗ ಅದು ನಿಜವಾದ ಅಕ್ಷಯವಾಗುತ್ತೆ. ಅವರು ಆಶಿಸಿದಾಗ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅನ್ನೋದೇ ಇದು ಸತ್ಯ. ಅಂದ್ರೆ ದಾನವನ್ನ ಮಾಡಿದ್ರೆ ಒಳ್ಳೇದು ಅಂತ. ಅಕ್ಷಯ ತೃತೀಯ ದಾನವೇ ಮುಖ್ಯ ಅಂತ ಹೇಳುತ್ತೆ. ಆಮೇಲೆ ಕುಬೇರ ಲಕ್ಷ್ಮಿ ಪೂಜೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಏನಾಗಿದೆ ಇಲ್ಲಿನ ಎಲ್ರಿಗೂ ಕಾಂಚಣಂ ಕಾರ್ಯಸಿದ್ಧಿ. ಪಾಪ ಪ್ರತಿಯೊಂದಕ್ಕೂ ಇವತ್ತು ಹೆಣ ಎತ್ತಕ್ಕೂ ದುಡ್ಡು ಬೇಕೇ ಬೇಕು, ಇಲ್ದರೆ ಹೆಣ ಎತ್ತಕ್ಕೋ ಸರ್ಟಿಫಿಕೇಟ್ ತಗೊಂಬರ, ದುಡ್ಡು ತಗೊಂಬ, ಒಂಚೂರು ಕೊಡ್ತೀಯಾ, ನಿನ್ನ ಹೆಣದ್ದೇ ಸಮಾಧಿ ಅದ ನಿನ್ನದೇ ಆಗಿರತಕ್ಕಂಥ ಬೂದಿಯನ್ನು ನಾನು ಕೊಡ್ತೀನಿ. ನಿನ್ನ ದುಡ್ಡು ಕೊಡದೇ ಇಟ್ಟು ಎಕ್ಸ್ಟ್ರಾ ಹಿಂದಿನ ದಿವಸ ಕೊಡದೇ ಇದ್ರೆ ಯಾರ್ದೋ ಮೂಳೆ ಸೇರಿಸ್ಬಿಟ್ಟು ಮಡ್ಕೆಲ್ ತುಂಬ ಕೊಟ್ಬಿಡ್ತಾನೆ. ಅಂದರೆ ಯಾಕೆ ವಿಚಾರ ಆ ಥರ ಮಾತಾಡ್ತೀನಿ ಅಂದರೆ, ಇದು ಕಠೋರ ಸತ್ಯ. ಏನು ಹೇಳುತ್ತೆ, ಪ್ರತಿಯೊಬ್ಬರಿಗೂ ದುಡ್ಡು ಇವತ್ತು ಅವಶ್ಯಕತೆ, ಊಟಕ್ಕೋ ಉಪಚಾರಕ್ಕೋ ಏನಕ್ಕೋ ಆದರೂ ದುಡ್ಡು ದೊಡ್ಡಪ್ಪ ಅಂತ ಹೇಳೋ ಥರ ಆಗೋಗಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ, ಕುಬೇರ ದುಡ್ಡು ಕೊಟ್ಟಿದ್ದಾನೆ, ಸಾಕ್ಷಾತ್ ವೆಂಕಟರಮಣನಿಗೆ ಸಾಲ ಕೊಟ್ಟಿದ್ದಾನೆ, ಅವನಿಗೆ ಪಟ್ಟ, ಕುಬೇರನಿಗೆ ಪಟ್ಟ ಕೊಟ್ಟಿದ್ದು ಬ್ರಹ್ಮ, ಈ ಯಕ್ಷ ಕಿನ್ನರ ಕಿನ್ಪುರುಷ ಗಂಧರ್ವ ಕುಲಸೇವಿತ, ನೀನು ಯಕ್ಷರಾಜರ ರಾಜ ಆಗ್ತೀಯ ಅಂತ ಹೇಳಿ ಅಕ್ಷಯ ತೃತೀಯ ದಿವಸ ಅವನಿಗೆ ಪಟ್ಟ ಕೊಡ್ತಾರೆ. ಅದಕ್ಕೆ ಯಾರು ಅಕ್ಷಯ ತೃತೀಯ ದಿವಸ ಅವನು ಪೂಜೆ ಮಾಡ್ತಾರೋ ಅವನ ಜೊತೆ ಒಂದು ಮುಂಗ್ಸಿ ಇರೋದು. ಅದಕ್ಕೆ ಎಷ್ಟೋ ಜನ ಮುಂಗ್ಸಿ ನೋಡಿದ್ರೆ ಏನಾಗುತ್ತೋ ಅನ್ಕೊಂಡ್ಬಿಡ್ತಾರೆ. ಮುಂಗ್ಸಿ ಬಂದು ಕುಬೇರನಿಗೆ ವಾಹನ. ಕುಬೇರ ಲಕ್ಷ್ಮೀ ಪೂಜೆ ಅಂದರೆ ಇವ್ರು ಅನ್ಕೊಂಡ್ಬಿಟ್ಟಿರೋದು ಕುಬೇರನ ಜೊತೆ ಲಕ್ಷ್ಮಿ ಹೆಂಡತಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಆ ತಾಯಿನೇ ತಾನು ಮನೆಯಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡ್ತಾನೆ. ಸೊ ಅದಕ್ಕೆ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥ. ಅದಕ್ಕೆ ಸ್ಥಳದಾತಾಯ ವಿದ್ಮಹೆ, ಸ್ಥಳವನ್ನು ಕೊಡ್ತಾನೆ. ಗೃಹದೇನವೇ ಧೀಮೆ, ಗೃಹವನ್ನು ಕೊಡ್ತಾನೆ. ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯ, ಕುಬೇರ ಲಕ್ಷ್ಮಿ ಸಮೇತವನ್ನು ಧಾರೆ ಮಾಡ್ತಾನೆ ಅಂತ. ಸೊ ಈ ಧಾರೆ ಎರಿಬೇಕಾದ್ರೆ ನಾವು ಆ ಕುಬೇರ ಪೂಜೆಯನ್ನು ಇವತ್ತು ಮಾಡಿಕೊಂಡರೆ ಮಾಡೋದು. ಕೆಲವರು ಕುಬೇರ ಪೂಜೆ ಮಾಡೋಕ್ಕೆ ಗೊತ್ತಿರುತ್ತೆ, ಕೆಲವರು ಗೊತ್ತಿಲ್ಲ. ಈ ಚೈನೀಸ್ ಅವರೆಲ್ಲ ಏನು ಮಾಡ್ತಾರೆ, ಚೈನೀಸ್ ಬೊಂಬೆಗಳನ್ನ ಎತ್ಕೊಂಡು. ಆಮೇಲೆ ತಾವು ಕೊಂಡ್ಕೋಬಾರ್ದು. ಯಾವತ್ತು ವೀಕ್ಷಕರಿಗೆ ಹೇಳ್ತೀನಿ ಅಂದರೆ, ನೀವು ಕೊಂಡ್ಕೊಳ್ಳೋದು ಯಾರಾದರೂ ಕೊಡಬೇಕು ಗಿಫ್ಟ್ ಆಗಿ. ಅಂಥ ಧಾರಾಳಿಗಳೇನಂದ್ರೆ, ಅಯ್ಯೋ ನೀನು ಉದ್ದಾರ ಆಗ್ಬಿಟ್ರಲ್ಲಿನ ನಾನೇ ಹಂಗೆ ಉದ್ದಾರ ಆಗೋದು ಅಂತ ಕೆಟ್ಟ ಮನ್ಸಿರೋ ಇರ್ತಾರೆ. ಕೆಲವರು ಇಲ್ಲ ಪಾಪ ಚೆನ್ನಾಗಾಗಲಿ ಅಂತ ಈ ನೋಡು ಈ ಬ್ಯಾಂಬೂ ಶೂಟ್ಸ್ ಅಂತ ಬ್ಯಾಂಬೂ ಟ್ರೀಸ್ ಇರುತ್ತೆ, ಅದು 7 ಸುತ್ತು 8 ಸುತ್ತು ಅಂಥದ್ದೆಲ್ಲ ದಾನ ಕೊಡು. ಇದೆಲ್ಲ ಚೈನೀಸ್ ಐಟಮ್ನ ಅನ್ಕೊಂಡ್ಬಿಟ್ಟಿದ್ದಾರೆ. ಚೈನೀಸ್ದಲ್ಲ ಅದು. ಆನೆ ಯಾವುದನ್ನು ತಿನ್ನುತ್ತೋ, ಆನೆ ತಾನು ಸಂತೃಪ್ತಿಯಾಗಿ ತಿನ್ನೋತ್ತೋ, ಬೆಲ್ಲ ಇಷ್ಟ, ಸೊ ಆ ಬೆಲ್ಲ ಸಿಹಿ ದಾನವನ್ನು ಮಾಡಬೇಕು. ಅದಾದಮೇಲೆ ಕಬ್ಬು ದಾನವನ್ನು ಮಾಡಬೇಕು. ಈ ಬ್ಯಾಂಬೂಸ್ ಅಂದರೆ ಯಾರ ಮನೆಯಲ್ಲಿ ಬ್ಯಾಂಬೂಸ್ ಅಂದರೆ ಬಿದಿರು ಯಾರ ಮನೇಲಿ ಬೆಳೆಯತ್ತೋ, ಕೊಟ್ಟಾಗ ಬೆಳೆಸ್ತಾರೋ ಅಭಿವೃದ್ಧಿನೋ ಅಭಿವೃದ್ಧಿ. ಅದಕ್ಕೆ ಅದು ಮನೆ ಮುಂದೆ ಅಭಿವೃದ್ಧಿ ಆಗೋಕ್ಕೆ ಸ್ವಲ್ಪ ಮಟ್ಟಿಗೆ ಹಾಕೋದು. ಚಿಕ್ಕದಾಗಿ ಹಾಕೊಳ್ಳೋಕ್ಕೆ ಅವ್ರಿಗೆ ಯಾರಾದರೂ ಬೇರೆಯವ್ರು ಬಂದು ಕೊಡಬೇಕು. ಆಮೇಲೆ ಪುಟ್ಟದಾಗಿರ್ತಕ್ಕಂಥ ಬುದ್ಧ, ಲಾಫಿಂಗ್ ಬುದ್ಧ ಅನ್ಕೊಂಡ್ಬಿಡ್ತಾರೆ, ದುಡ್ಡು ಸಮೇತ ಇರೋದು. ಅದನ್ನು ಕುಬೇರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಕುಬೇರ ಹೆಂಗಿದ್ದಾರೆ ಅಂತ ಇವರು ಪಾಪ ನೋಡಿಲ್ಲ.
ಅವನಿಗೆ ಗುಂಡಾಗಿರ್ತಕ್ಕಂಥವನ್ನೇ ಯಾರಾದರೂ ಕೊಟ್ಟರೆ ಅಂತ. ಸೊ ಮುಂಗಸಿ ಸಮೇತ ಕೊಟ್ಟರೆ ಉತ್ತಮ ಅಂತ. ಇಲ್ಲ ಸಣ್ಣದಾಗಿರೋ ಮಡಿಕೆ, ಆ ಮಡಿಕೆಯಲ್ಲಿ ಬೆಳ್ಳಿಯನ್ನು ಹಾಕಿ ಕೊಡ್ತಕ್ಕಂಥ ಅನುಕೂಲ ಇದ್ದವ್ರು ಕೊಡ್ತಾರೆ. ಬೆಳ್ಳಿ ಕೊಡೋಕ್ಕಾಗಿಲ್ವಾ, ನಿಮ್ಮಲ್ಲಿ ಹಳೆ ಕಾಯಿನ್ಸ್ ಯಾವ್ದಾರು ಇರುತ್ತೆ, ದಾನ ಮಾಡೋದು. ಯಾರು ಕೊಡ್ತೀಯಾ, ನಿನ್ನ ಮಗಳಿಗೆ ಗಂಡ ಹೆಂಡ್ತಿನ ಕರೆದು ಕೊಡು, ಭಾಳ ಸಂತೋಷ, ಅಷ್ಟ ಕುಂಕುಮ ಇಟ್ಟು, ಅಥವಾ ತಂದೆ ತಾಯಿಗೆ ಹೋಗಿ ನಮಸ್ಕಾರ ಪಾದ ಪೂಜೆಯನ್ನು ಮಾಡು ಅಂತ ಹೇಳಿ ಅಂತದೆ ವಿಶೇಷತೆ. ಗೋವನ್ನ ಯಾರು ಅಕ್ಷಯ ತೃತೀಯ ದಿವಸ ಪ್ರದಕ್ಷಿಣಾಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿ ಸೆಗಣಿ ನೀರು ಹಾಕಿ ಫಸ್ಟ್ ಕ್ಲಾಸ್ ಆಗಿ ಸಾರಿಸ್ತಾರೋ, ನಾವು ಕಾರ್ಯಕ್ರಮ ಇವತ್ತು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಾಳೆ ಅಕ್ಷಯ ತೃತೀಯಕ್ಕೆ ಇವತ್ತು ತಿಳ್ಕೊಂಡ್ಬಿಡ್ಲಿ ಅಂತ. ನೀವು ನಾಳೆ ಬೆಳಗ್ಗೆ ನಾವು ಟಿ ವಿ ಕಾರ್ಯಕ್ರಮ ಮಾಡಿದ್ರೆ ಅಯ್ಯೋ ಏನೋ ನಿನ್ನೆ ಹೇಳಬಾರ್ದಾಗಿತ್ತಾ ಅಂತ. ಸೊ ಎಲ್ಲರೂ ತಿಳ್ಕೊಳ್ಳಿ, ಅಕ್ಷಯ ತೃತೀಯ ದಿವಸ ಮಹಾಲಕ್ಷ್ಮಿ ಬರೋ ಸಮಯಕ್ಕೆ ಸೆಗಣಿ ನೀರು ಹಾಕೋದು ಸಾರಿಸೋದು ಇಂಪಾರ್ಟೆಂಟ್. ಯಾಕೆ ಅಂದರೆ ಎಷ್ಟು ಚೆನ್ನಾಗಿ ಗೋಮಯವನ್ನು ಹಾಕಿ ಗೋಮೂತ್ರದ ಸಮೇತವಾಗಿ ಹಾಕಿ ರಂಗೋಲಿಯನ್ನು ಅಕ್ಕಿಟ್ಟು ಹಾಕಬೇಕು. ಅಕ್ಕಿಟ್ಟಲ್ಲಿ ಯಾಕೆ ರಂಗೋಲಿ ಹಾಕೋದು ಅಂದರೆ ಫಸ್ಟ್ ಎದ್ದ ತಕ್ಷಣ ಗುಬ್ಬಚ್ಚಿಗಳು ಬಂದು ತಿನ್ನುತ್ತೆ ಅಂತ. ಗುಬ್ಬಚ್ಚಿ ರಂಗೋಲಿ ಹಿಟ್ಟು ತಿನ್ನಲ್ಲ, ಅಕ್ಕಿ ಹಿಟ್ಟು ತಿನ್ನುತ್ತೆ. ಸೊ ಅಕ್ಕಿ ಹಿಟ್ಟು ತಿಂದಾಗ ದಾನೆ ದಾನೆ ಪೇಲಿಕಾಯಿ ನಿಮ್ಮ ಋಣ ಹೋದ ಜನ್ಮದ್ದು ಇಹ ಜನ್ಮನಿ ಪೂರ್ವ ಜನ್ಮನಿ ಎಲ್ಲ ಋಣವನ್ನು ತೀರುತ್ತೆ. ಸೊ ಆ ಋಣಗಳು ತೀರಿಸೋದು ಇಂಪಾರ್ಟೆಂಟ್. ನಾವು ಋಣನೇ ತೀರಿಸ್ಕೊಳ್ಳೋದ್ರೆ ಹೆಂಗಿರುತ್ತೆ. ಅದಕ್ಕೆ ಮನುಷ್ಯ ಹೇಳ್ತಾನೆ, ನೀನು ದೇವ್ರ ಪೂಜೆ ಮಾಡಿದ್ರು ಪರವಾಗಿಲ್ಲ, ತಂದೆ ತಾಯಿ ಪೂಜೆ ಮಾಡು, ಗೋ ಪೂಜೆ ಮಾಡು, ದಾನ ಧರ್ಮ ಮಾಡು ಅಂತ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಅದಕ್ಕೆ ನೋಡಿ, ಬಚ್ಚಿಟ್ಟಿದ್ದೇನು ಅಂದರೆ ಎತ್ತಿ 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 ಇಟ್ಟಿರ್ತಾನೆ. ಒಂದ್ಸಲ ಒಂದು ಕಳ್ಳ ಬಂದು ಎಲ್ಲ ಹೊತ್ಕೊಂಡೋಗ್ತಾನೆ. ಕರ್ಣ ಇಡೀ ಜಗತ್ತಲ್ಲಿ ದಾನವೀರ ಶೂರ ಕರ್ಣ ಅಂತ. ಇದಕ್ಕೊಂದು ಉದಾಹರಣೆ ಕಥೆನೂ ಹೇಳ್ತೀನಿ ಇಲ್ಲಿ. ಇಡೀ ಜಗತ್ತಲ್ಲಿ ಎಲ್ಲರೂ ತಿಳ್ಕೊಬೇಕಾದ್ದು ಅಂದರೆ ದಾನವೀರ ಶೂರ ಕರ್ಣ ಗ್ರೇಟ್ ಯಾಕೆ ಅಂತಾರೆ ಅಂತ. ದುರ್ಯೋಧನ ಗ್ರೇಟ್ ಯಾಕೆ ಅನ್ನಲ್ಲ ಅಂತ. ದುರ್ಯೋಧನನ ಕರ್ಣಗಿಂತ ಜಾಸ್ತಿ ದಾನ ಮಾಡ್ತಿದ್ದ. ಅವ್ರ ಕೆಳಗಡೆ ಕಿವಿ ಊದೋರು ಒಂದಷ್ಟು ಜನ ಇರ್ತಾರೆ. ಅವರೆಲ್ಲ ಏನು ಮಾಡಿದ್ರು, ಕರ್ಣನಿಗೆ ಅಂಗದ ರಾಜನ ಕೊಟ್ಬಿಟ್ಟೆ, ಅಂಗರಾಜನ ಕಾದಿಗೆ ಅಂಗರಾಜ ಪಟ್ಟನ ಕೊಟ್ಬಿಟ್ಟೆ. ಸೂತಪುತ್ರ ಅಂತ ಹೇಳಿದ್ದವನಿಗೆ ಅಂಗರಾಜ ಪಟ್ಟ ಕೊಟ್ಬಿಟ್ಟೆ. ಭಾಳ ಸಂತೋಷ. ಪೂರಿ ಪುತ್ರನಾಗಿದ್ದವನಿಗೆ ದಾನ ಕೊಟ್ಟೆ. ನೀನು ಕೊಟ್ಟಿರೋ ದಾನನ ಅವನೇನು ದಾನ ಮಾಡೋದು, ನೀನು ಅವನಿಗೆ ಹೆಸರು ಬಂತು, ನಿಂಗೆ ಬರಲ್ವಾ, ನೀವು ದಾನ ಮಾಡಿ ಅಂತ ಪಕ್ಕದಲ್ಲಿ ಪುಡಾರಿಗಳು ನನ್ನ ಮಕ್ಕಳು ಇರ್ತಾರೆ, ಎಲ್ಲರೂ ಹೇಳಿದ್ದಾರೆ. ಹೌದಾ, ಪರವಾಗಿಲ್ಲಪ್ಪ ದುರ್ಯೋಧನ ಬೇಡ ಬಿಡೋ, ಪರವಾಗಿಲ್ಲ ಮಾಡಲಿ. ಸರಿ, ಇವನು ದಾನ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನಿಗಿಂತ ಜಾಸ್ತಿ ದಾನ ಮಾಡ್ತಾನೆ. ಯಾರೋ ದುರ್ಯೋಧನ ದಾನ ಮಾಡ್ತಾ ಇದ್ರು. ದುರ್ಯೋಧನ ಕಥೆ ಮಹಾಭಾರತದಲ್ಲಿ ವಿಶ್ಲೇಷಣೆ ಮಾಡಿರೋದು ಭಾಳ ಕಮ್ಮಿ. ಅಂದರೆ ಎಲ್ಲ ಬರೀ ಯುದ್ಧದ ಮಾಡಿದ್ದಾರೆ ಹೊರತು ವಿಚಾರ ಮಾಡ್ಕೊಳ್ಳಿ. ಸೊ ದಾನ ಧರ್ಮ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾನೆ. ಆದರೂ ಕರ್ಣನ್ಗೆ ಯಾಕೆ ಹೆಸರು ಅಂತ ಒಂದ್ಸಲ ಒಂದು ಬ್ರಾಹ್ಮಣ ಬರ್ತಾನೆ. ಯಾರಲ್ಲಿ ಅಂತಾರೆ. ಸೊ ಬ್ರಾಹ್ಮಣ ಒಳಗೆ ಬರ್ತಾನೆ. ಬಂದು ದುರ್ಯೋಧನ ಮನೆ ಫಸ್ಟ್ ಹೋಗ್ತಾನೆ. ನನಗೆ ನನ್ನ ಮಗಳು ಮದುವೆ ಮಾಡ್ತಾಯಿದ್ದೀನಿ, ನನಗೆ ಒಂಚೂರು ಸಹಾಯ ಮಾಡಬೇಕು. ಏನು ಮಾಡಬೇಕು ಸಹಾಯ? ದುಡ್ಡು ಕಾಸು ಏನು ಬೇಕು ಕೊಡು ಅಂತ. ದುಡ್ಡು ಕಾಸೆಲ್ಲ ಬೇಡ, ಆ ಜನಗಳಿಗೆ ಊಟ ಹಾಕೋಕ್ಕೆ ನನಗೆ ಸೌದೆ ಅಡುಗೆ ಮಾಡ್ಕೋಬೇಕು, ಸೌದೆನ ಕೊಡು ಅಂತ. ಭಾಳ ಸಂತೋಷ. ಯಾರಲ್ಲಿ? ಸೌದೆ ತೊಗೊಬನ್ನಿ ಅಂತ. ಸೌದೆ ತರಕ್ಕೆ ಹೋಗ್ತಾರೆ. ಆ ಸೌದೆ ತರಕ್ಕೆ ಒಳಗೆ ಹೋದವರು ವಾಪಸ್ ಬಂದು, ಒಂದೇ ವಾರಕ್ಕೆ ನಮಗಾಗಿರೋಷ್ಟು ಸೌದೆಗಳು ನಮಗೇ ಇರೋದು ನಮ್ಮ ರಾಜ್ಯದಲ್ಲಿ, ಅವನಿಗೆ ಸೌದೆ ಕೊಡೋಕ್ಕಾಗಲ್ಲ, ಬೇರೆ ಏನಾದರೂ ಕೇಳಪ್ಪ, ನೀನೆಲ್ಲಾದರೂ ಕೊಂಡ್ಕೊ ಅಂತ. ಬೇಡ ಬೇಡ, ಸೌದೆ ಬಿಟ್ಟರೆ ನಾನು ಏನೂ ಬೇಕಾಗಿಲ್ಲ, ನನಗೆ ಅಡುಗೆ ಬೇಕಾಗಿರೋದು ಅಷ್ಟು, ದಯವಿಟ್ಟು ಬೇಜಾರು ಮಾಡ್ಕೊಂಡು ಹೊರಟುಬಿಡ್ತಾನೆ. ಯಾರೋ ಆ ಬ್ರಾಹ್ಮಣ. ಹೊರಟಾದ ತಕ್ಷಣ ಕರ್ಣ ಅಲ್ಲಿಗೆ ಕರ್ಣನ ಮನೆಗೆ ಹೋಗ್ತಾನೆ. ಕರ್ಣನ ಮನೆಗೆ ಹೋದ ತಕ್ಷಣ ಕರ್ಣನನ್ನು ಕೇಳ್ತಾನೆ, ಏನು ಬೇಕು, ಯಾರು ಬಂದಿದ್ದಾರೆ ಅಂತ. ಸೊ ಅವನಿಗೆ ಬಂದಿದ್ದಾರೆ ಬ್ರಾಹ್ಮಣ ಅಂತ. ಅಲ್ಲಿ ಬ್ರಾಹ್ಮಣ ಬಂದ ತಕ್ಷಣ ನನಗೆ ಸೌದೆ ಬೇಕು ಅಂತ ಕೇಳ್ತಾನೆ. ಭಾಳ ಸಂತೋಷ. ಅಲ್ಲೂ ಸೌದೆನೇ ಕೇಳ್ತಾನೆ. ಕೇಳಿದಾಗ ಒಳಗಡೆ ಹೋಗಿ ನೋಡ್ಕೊಂಬನ್ನಿ ಅದೇನಿದೆ ಅಂತ. ತಕ್ಷಣ ನೋಡ್ಕೊಂಬಂದ ತಕ್ಷಣ ನಮಗೆ ಒಂದೇ ದಿವಸಕ್ಕಿರೋದು, ಇನ್ನು ನಮಗೆ ಇಲ್ಲದೆ ಇದ್ದಾಗ ನಾವು ಹೆಂಗೆ ಕೊಡೋಕ್ಕಾಗತ್ತೆ ಅಂತ ಅಂದ್ಬಿಡ್ತಾನೆ. ಡಂಗೂರ ಸಾಧಿಸಿ ಅಂತಾನೆ ಕರ್ಣ. ಎಲ್ಲರೂ ಅರಮನೆ ಬಿಟ್ಟು ಆಚೆ ಬನ್ನಿ ಅಂತಾನೆ. ಯಾರೋ ಕರ್ಣ. ಎಲ್ಲರೂ ಅರಮನೆ ಬಿಟ್ಟು ಆಚೆ ಬರ್ತಾರೆ. ಯಾಕೆ ಅಂತ ಎಲ್ಲರೂ ಆಶ್ಚರ್ಯವಾಗಿರ್ತಾರೆ. ಈ ಅರಮನೆ ಪೂರ್ತಿ ಮರದಲ್ಲಿ ಮಾಡಿರೋದು, ಒಡೆದು ಬಿಸಾಕಿ ಅವ್ನಿಗೆ ಎಷ್ಟು ಬೇಕೋ ಸೌದೆ ತಗೊಂಡೋಗಿ ಅಂತಾನೆ. ಅದಕ್ಕೆ ದಾನವೀರ ಶೂರಕರ್ಣ. ಆ ದಾನ ಮಾಡೋದಕ್ಕೆ ಮನಸ್ಸು ಬೇಕು, ಕೊಟ್ಟಾಗ ಹೆಂಗಾದರೂ ಕೊಡ್ಬೋದು ಅನ್ನೋದಕ್ಕೆ ಅದೇ ಸಾಕ್ಷಿ. ಅದಕ್ಕೆ ಅವನಿಗೆ ಹೆಸರು ಬಂತು, ಇವನಿಗೆ ಹೆಸರು ಬಂದಿಲ್ಲ. ಸೊ ಏನು ಹೇಳುತ್ತೆ ಅಂದರೆ, ದಾನ ಕೊಡಬೇಕಾದ್ರೂ ಸುಮ್ಮನೆ ಹೊರಟೋಗ್ತಾ ಇದೆಯಲ್ಲ ದಾನ ಮಾಡೋದಲ್ಲ. ಕೊಡೋದನ್ನ ಯೋಚನೆ ಮಾಡಬಾರ್ದು. ಕೊಟ್ಟ ಮೇಲೆ ನಮ್ಮದಲ್ಲ ಅದು. ಕೊಟ್ಟ ಮೇಲೆ ಯೋಚನೆ ಮಾಡಬಾರ್ದು, ಅಯ್ಯೋ ನಾವು ಕೊಟ್ಬಿಟ್ವಲ್ಲ ಅಂತ. ಸೊ ಯಾವತ್ತೂ ತಿಳ್ಕೊಳ್ಳಿ, ಇಡೀ ಜಗತ್ತಲ್ಲಿ ಒಂದು ವಿಶೇಷವಾಗಿರೋ ದಾನನ ಕೊಟ್ಟಿದ್ದು ತನಗೆ. ಆ ಫಲ ಜನ್ಮ ಜನ್ಮಕ್ಕೂ ಇರುತ್ತೆ. ಅದಕ್ಕೆ ಹೋದ ಜನ್ಮದ ಪುಣ್ಯ. ಇವತ್ತು ಯಾರೋ ಕಾರಲ್ಲಿ ಜುಂಡ ಓಡಾಡ್ತಾ ಇದ್ರೆ, ಕೋಟ್ಯಾಧೀಶ್ವರಾಗಿದ್ದರೆ ಹೊಟ್ಟೆಗೆ ಹೆಚ್ಚಿಬಿಡಬಾರ್ದು. ಅವ್ನು ಯಾಕೆ ಚೆನ್ನಾಗಿ ಇವತ್ತು ಜನ್ಮದಲ್ಲಿ ಕಷ್ಟವನಾಗಿದ್ರು ಚೆನ್ನಾಗಿರೋ ದುಡ್ಡು ಅಂದರೆ ಎಲ್ಲೋ ಹೋದ ಜನ್ಮದ ಪುಣ್ಯ ಪೂಜಾ ತಂದೆ ತಾಯಿ ಮಾಡಿರೋ ಪೂಜಾ ಫಲಕ್ಕೆ ವ್ಯವಸ್ಥೆ. ಅದಕ್ಕೆ ಈ ಸಲ ಆದರೂ ಜನ್ಮದಲ್ಲಿ ಬದುಕಿದ್ರೆ ಪ್ರಾಣಿಗಳು ಮಾತಾಡೋಕ್ಕಾಗಲ್ಲ, ಮನುಷ್ಯರು ಮಾತಾಡ್ಕೋಬೋದು. ಸೊ ದೇವರ ಧ್ಯಾನ, ದೇವರ ಪೂಜೆ ಪುನಸ್ಕಾರ ಧರ್ಮವಾಗಿ ನಾವೆಲ್ಲರೂ ಇದ್ದರೆ ಖಂಡಿತವಾಗ್ಲೂ ಅಕ್ಷಯ ತೃತೀಯ ನಿಮಗೆಲ್ಲ ಫಲ ಸಿಗುತ್ತೆ. ಓಕೆ ಗುರುಜಿ, ಮತ್ತಷ್ಟು ಮಾತನಾಡೋಣ. ಜೊತೆಗೆ ವೀಕ್ಷಕರು ಕೂಡ ಕರೆ ಮಾಡ್ತಾರೆ. ಅವರ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ನೀವು ಕೂಡ ಉತ್ತರವನ್ನ ಕೊಡಿ ಅಂತ ಹೇಳ್ತಾ ಕಾಲರ್ಸ್ ಕೂಡ ರೆಡಿ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ನಮಸ್ತೆ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಅತ್ತಿಬೆಲೆಯಿಂದ ರೇಣುಕಾ ಯಲ್ಲಮ್ಮ ಸ್ವಾಮೀಜಿ ಅವರು ಮಾತಾಡೋದು. ಓಕೆ ಗುರುಗಳೇ, ಗುರುಗಳಿದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ಗುರುಗಳೇ, ನಿಮ್ಮ ಪಾದಕ್ಕೆ ವಂದನೆಗಳು. ಶುಭಾಶಯ. ಹೇಳಿ, ಏನ್ ಸಮಾಚಾರ? ತಿಂಡಿ ಮಾಡಿದ್ರ ಗುರುಗಳೇ? ಎಲ್ಲ ಇನ್ನೂ ಕೊಡ್ತಾ ಇದ್ದಾರೆ, ಹೇಳಿ. ಆಯ್ತು. ನಿಮ್ಮ ಒಂದು ಈ ವಿಸ್ತಾರ ಚಾನಲ್ ಮುಖಾಂತರದಿಂದ ಸಮಸ್ತ ನಾಡಿನ ಜನತೆಗೆ
ಶುಭವನ್ನು ಕೋರಿ ನೀವು ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀರಾ. ದೇವರು ಆ ಎಲ್ಲಮ್ಮ ಚೆನ್ನಾಗಿಟ್ಟಿರ್ಲಿ ನಿಮ್ಗೆ. ಖಂಡಿತ ಒಳ್ಳೇದಾಗತ್ತೆ. 100 ಕಾಲ ಚೆನ್ನಾಗಿರ್ಲಿ. ಈ ಕಾರ್ಯಕ್ರಮ ಯಶಸ್ಸಾಗ್ಲಿ ಅಂತ ಹೇಳಿ ನಾನು ಈ ಮೂಲಕ ಬೇಡ್ತೀನಿ. ಖಂಡಿತ ಖಂಡಿತ ಗುರುಗಳೇ, ನಿಮ್ಮ ಪಾದಕ್ಕೆ ವಂದನೆಗಳು. ಶುಭೋದಯ. ಎಲ್ಲ ಒಳ್ಳೇದಾಗಲಿ. ಎಲ್ಲಮ್ಮನ ಅನುಗ್ರಹ ನಿಮ್ಗಳಿಗೂ ಇರಲಿ. ಎಲ್ಲ ದೇಶದ ವಿಶೇಷವಾಗಿರ್ತಕ್ಕಂಥ ಎಲ್ಲ ಸಮಸ್ತ ವೀಕ್ಷಕರಿಗೂ ಅಕ್ಷಯ ತೃತೀಯ ಅಭಿವೃದ್ಧಿ ಆಗಲಿ. ಒಳ್ಳೇದಾಗ್ಲಿ ಗುರುಗಳೇ. ಶುಭೋದಯ ಗುರುಗಳೇ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ಸೋಮಶೇಖರ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಬ್ರಹ್ಮಾಂಡ ಗುರುಜಿ ಅವ್ರಿಗೆ. ಶುಭಮಸ್ತು. ಹೇಳಿಪ್ಪ ಸ್ವಾಮಿ, ನಮ್ಮ ಮಗ ಒಬ್ಬ ಬಾರಿ ಎಣ್ಣೆ ಕುಡಿತಾನೆ ಸ್ವಾಮಿ. ನಾನು ಡಾಕ್ಟರ್ ತಕ್ಕೋತ ಎಲ್ಲ ಮೂಲಿಗೆ ತೋರಿಸವ್ನಿ. ಅವ್ನಿಗೆ ಬಿಡ್ಸಕ್ಕಾಗಲ್ವ, ಏನ್ ಮಾಡೋದು ಸ್ವಾಮಿ? ಸಂಸಾರ ಹಾಳು ಮಾಡ್ಕೊಂಡವ್ನಿ. ಯಾರು ಮಗನ? ಮಗನೇ ಸ್ವಾಮಿ. ನೀರಿಗೆ ಬಾವಿಗೆ ತಳ್ಬಿಡ್ಬೇಕಾಗಿತ್ತು ತುಂಬಾ ಕುಡಿತಾ ಇದ್ರೆ. ಕೂಲಿ ಮಾಡ್ಕೊಂಡು ಮಕ್ಕಳು ಸಾಕ್ತಾಯ್ತು. ಅದನ್ನ ಬಿಡ್ಸಕ್ಕೆ ಏನೇ ಮಾಡಿ ಏನೇ ಔಷಧಿ ಕೊಟ್ರಿ ಹೇಗೆ ಮಾಡಿದ್ರು ಶನಿ ರಾಹು ಇದ್ದಾಗ ಕುಡಿಯಕ್ಕೆ ಶುರು ಮಾಡ್ತಾನೆ. ಶನಿಯ ದೃಷ್ಟಿ ಬಿದ್ದಾಗ ಕೇತು ಪರಿವರ್ತನೆ ಆದಾಗ ವಿಮೋಚನೆ ಬಿಡ್ತಾನೆ, ತನಗೆ ತಾನಾಗೆ ಬಿಡ್ತಾನೆ. ಅಕಸ್ಮಾತ್ ಶುಕ್ರನ ಜೊತೆ ಶನಿ ನೋಡಿದ್ರೆ ಜೀವನಾಪರ್ಯಂತ ಕುಡುಕನಾಗಿರ್ತಾನೆ ಅಂತ ಒಂದೊಂದು ದಿವಸ ಒಂದೊಂದು ಗ್ರಹದ ವಿಚಾರ ಇರುತ್ತೆ. ಅದರಿಂದ ಅವನ ದಶೆ, ಅವನ ಕ್ರಮ, ಅವನ ಕರ್ಮ ಹೇಗಿದೆಯೋ ಅನ್ನೋದು ಎಲ್ಲ ಪರಿಶೀಲನೆ ಮಾಡಿ ವ್ಯವಸ್ಥೆ ಮಾಡಬೇಕು. ಒಂದು ಏನು ಮಾಡ್ಬೋದು ಅಂದರೆ, ತಮಿಳುನಾಡಲ್ಲಿ ಔಷಧಿ ಕೊಟ್ಟರು ಇವನೇ ಬಂದು ಅದನ್ನ ಔಷಧಿನ ಸ್ವೀಕರಣೆ ಮಾಡಿದ್ರೆ ಅದು ಪರಿವರ್ತನೆ. ಅಲ್ಲೇನು ಅಂದರೆ ಅವ್ರು ಕೊಟ್ಟಿದ್ದ 1 ವಾರದವರೆಗೂ ಅಲ್ಲೇ ಇಟ್ಕೊತಾರೆ. ತದನಂತರ ಅವನಾಗವನೇನೆ ಅದನ್ನ ನೋಡಿದ ತಕ್ಷಣ, ನೋಡಿದ ತಕ್ಷಣ ವಾಂತಿ ಬಂದಂಗೋ ಅಥವಾ ಅದಕ್ಕೆ ಅಸಹ್ಯ ಆದಂಗೋ ಹಂಗಾಗ್ಬಿಡುತ್ತೆ. ಕೆಲವರಿಗೆ ಅವರ ಅಪೇಕ್ಷೆ ಇರಬೇಕು ಚಂದ್ರ ಪರಿವರ್ತನೆ ಆಗಕ್ಕೆ. ಸೊ ಅವ್ನು ಬಲವಂತವಾಗಿ ನೀವು ಕರ್ಕೊಂಡು ಹೋಗಬೇಕು ಅಂದರೆ ಕೊಯಂಬತ್ತೂರಲ್ಲಿ ಅಲ್ಲಿ ಇರ್ತಕ್ಕಂಥ ಪೆರಿಕಾಂಡಿಯಮ್ಮನ್ ಕೋವಿಲ್ ಅಂತ ಏನು ಹೇಳಿ, ಪೆರಿಕಾಂಡಿಯಮ್ಮನ್ ಕೋವಿಲ್ ಕೊಯಂಬತ್ತೂರಿಂದ 22 ಕಿಲೋಮೀಟರ್, ರೈಲ್ವೆ ಸ್ಟೇಷನ್ 22 ಕಿಲೋಮೀಟರ್ ಹೋದರೆ ಪೆರಿಕಾಂಡಿಯಮ್ಮನ್ ಮಹಾಕಾಳಿ ದೇವಸ್ಥಾನ. ಅಲ್ಲಿ ಸಿದ್ಧ ಪುರುಷರೊಬ್ರು ಇದ್ದಾರೆ. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಥರ ಕುಡುಕರು ಯಾರ್ಯಾರಿದ್ದಾರೋ ಹೆಂಡ್ತೀರು ಕರ್ಕೊಂಡು ಹೋಗಿ ವ್ಯವಸ್ಥೆ 1 ವಾರ ಅಲ್ಲೇ ಇರಿಸ್ತಾರೆ. ಔಷಧಿನ ಕೊಡ್ತಾರೆ, ಟ್ರೀಟ್ಮೆಂಟು ಅಲ್ಲೇ ಕೊಡ್ತಾರೆ. ಈ ದರ್ದರ್ದವ್ನು ಕುಡಿಯೋದನ್ನೆಲ್ಲ ಬಿಡಕ್ಕೆ ಅಂತ ಮಾಡ್ತಾರೆ. ಖಂಡಿತ ಪ್ರಯತ್ನ ಪಟ್ಟು ಹೋಗಿ ಬನ್ನಿ, ಒಳ್ಳೇದಾಗತ್ತೆ. ಎಷ್ಟೋ ಜನ ಹೋಗಿ ಬಂದಿದ್ದಾರೆ, ಎಲ್ರಿಗೂ ಬಿಟ್ಟಿದ್ದಾರೆ. ಬಟ್ ಏನು ಅಂದರೆ ಅಲ್ಲಿ ನೀವು 1 ವಾರ ಮಾತ್ರ ಟ್ರೀಟ್ಮೆಂಟ್ ತಗೋಬೇಕು. ತದನಂತರ ಎಕ್ಸ್ಟ್ರಾ ಆದ್ರೂ ದೇಹಕ್ಕೆ ಎಲ್ಲ ಇಷ್ಟೇಷ್ಟು ಔಷಧಿ ತಗೊಂಡ್ರೆ ಔಷಧಿ ಹೆಚ್ಚು ತಗೊಂಡ್ರೆ ಅದು ವಿಷ ಆಗ್ಬಿಡುತ್ತೆ ಅಂತ ಹೇಳುತ್ತೆ. ಸೊ ಅದರಿಂದ ಪರಿವರ್ತನೆ ಮಾಡ್ಕೊಂಡು ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿ. ಓಕೆ, ಧನ್ಯವಾದ. ಈಗ ಕುಸುಮ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಕುಸುಮ ಅವರೇ. ನಮಸ್ತೆ ಮೇಡಮ್. ಓಕೆ, ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿಮ್ಮ. ನಮಸ್ತೆ ಗುರು. ಶುಭಮಸ್ತು. ಹೇಳಿ ಕುಸುಮ ಅವರೇ. ಸಿಕ್ಕಾಪಟ್ಟೆ ಕೋಟಿ ಎಲ್ಲ ನಿಮಗೂ ಅಭಿವೃದ್ಧಿ ಆಗ್ಲಿ, ಮನೆಗೂ ಲಕ್ಷ ಬರಲಿ. ಗುರುಜಿ ನಿಮ್ಮ ಆಶೀರ್ವಾದ. ಒಳ್ಳೇದು. ಹೇಳಿ. ನಮ್ಮ ಅಕ್ಕನ ಮಗ ಒಬ್ನಿದಾನೆ, 90, ಇನ್ನು ಮದುವೆ ಆಗಿಲ್ಲ. ಯಾವಾಗ ಕೋರ್ಟ್ ಬರುತ್ತೆ? ಮದುವೆ ಈಗ ಏನೇ ಮಾಡಿದ್ರು 6ನೇ ತಾರೀಕು ಜೂನ್ ಆದ್ಮೇಲೆ ಮಾಡಿ. ಬುಧ ವಕ್ರ ಇದ್ದಾಗ, ಬುಧ ಕೇತುವನ್ನ ದೃಷ್ಟಿಯನ್ನ ನೋಡಿದಾಗ ಈ ಸಮಯದಲ್ಲಿ ಯಾರೂ ಮದುವೆಗಳನ್ನ ಹುಡುಗಿನ ಹುಡ್ಕೋದಾಗ್ಲಿ ಹುಡುಗನ ಹುಡ್ಕೋದಾಗ್ಲಿ ಮಾಡಬಾರ್ದು ಇಬ್ರು. ಯಾಕೆ ಅಂದ್ರೆ ಡೈವರ್ಸ್ ಮಾಡೋ ಗ್ರಹ ಬಂದು ಕೇತು, ಮದುವೆ ಮಾಡೋ ಗ್ರಹ ಬುಧ. ಅವರಿಬ್ಬರೇ ಒಟ್ಟಿಗೆ ಒಬ್ರಿಗೊಬ್ರು ದೃಷ್ಟಿ ಇದ್ದು ಆ ಗ್ರಹದ ಎಲ್ಲ ಇಡೀ ಜಗತ್ತಿಗೆ ಹಾಗಿದ್ದಾಗ ನಾವುಗಳು ಮದುವೆ ಮಾಡೋಕ್ಕೆ ನೋಡಬಾರ್ದು, ಮಟ್ಟಬಾರ್ದು ಅಂತ. ಸೊ ಸೆಪ್ಟೆಂಬರ್ 27 ಮೇಲೆ ಮದುವೆ ಅವಕಾಶಗಳಾಗುತ್ತೆ. ಆದರೆ ನೀವು ನೋಡಕ್ಕೆ ಶುರು ಮಾಡೋದು ಜೂನ್ 6 ಮೇಲೆ ನೋಡಿ. ಒಂದು. ಎರಡನೇದು, ಈಗ ನೀವು ಕೇಳಿರೋ ಸಮಯದ ಪ್ರಶ್ನೆಯಲ್ಲಿ ಮದುವೆ ಆಗದೆ ಇರತಕ್ಕಂಥವ್ರಿಗೆ ಏನು ಅಂದರೆ ಸಾಧಾರಣವಾಗಿ ಏನು ಮಾಡಿದೆ, ಅರಳಿ ಮರ ಪ್ರದಕ್ಷಿಣೆ ಮಾಡು ಅಂತ ಹೇಳ್ತೀವಿ. ಅರಳಿ ಮರ ಏನಕ್ಕೆ ಪ್ರದಕ್ಷಿಣೆ ಮಾಡ್ತೀವಿ ಅಂದರೆ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತೋ ಶಿವರೂಪಾಯ, ವೃಕ್ಷರಾಜ ತೆನ್ಮ. ಸೊ ಒಂದು ಯಾವುದಾದ್ರೂ ಗುರುವಾರದ ದಿವಸ ಅರಳಿ ಮರ ತೊಗುಟು ಒಳಗಡೆ ಇರತಕ್ಕಂಥ, ಹೊರಗಡೆ ಆ ಚರ್ಮದ ತೆಗೆದು ಒಳಗಡೆ ಬೆಳ್ಳಿಗಿರುತ್ತೆ, ಅದನ್ನು ಸ್ಮರಣೆ ಮಾಡ್ಕೊಂಡು ಇಟ್ಕೊಂಡು ಮಹಾವಿಷ್ಣು ಸ್ಮರಣೆ ಮಾಡಿಕೊಂಡಾಗ ಏನಾದರೂ ದೋಷ ಪೂರ್ವದಲ್ಲಿ ತಂದೆ ಕಡೆನೋ ತಾಯಿ ಕಡೆನೋ ಏನಾದರೂ ಇದ್ದರೆ ಗುರುವಾರ ದಿವಸ ತೆಗಿಬೇಕು. ಯಾವುದೋ ದೇವಸ್ಥಾನದಲ್ಲಿ ತೆಗಿಯಂಗಿಲ್ಲ. ಎಲ್ಲಾದರೂ ದೂರ ಕ್ಷೇತ್ರದಲ್ಲಿ ಅರಳಿ ಮರ ಜ್ಞಾಪಕ ಇಟ್ಕೊಂಡು ಆಲ್ದ ಮರ ಕಿತ್ತಾಕ್ಬಿಟ್ಟಿರ, ಒಳಗೆ ಬೆಳ್ಳಿಗಿರೋ ತೊಗೊಟೆ ಇರ್ತಾರೆ. ಔಷಧಿನೂ ಅದನ್ನೇ, ಆ ದೋಷ ಪರಿಹಾರನೂ ಅದನ್ನೇ. ಅದನ್ನೇನು ಮಾಡಬೇಕು, ಇಟ್ಕೊಂಡು ಬಿಳಿ ಸಾಸಿವೆ ಜೊತೆ ಮರಳು, ಮಣ್ಣಲ್ಲ ಮರಳು ಇಟ್ಟು ಬಿಳಿ ಸಾಸಿವೆ ಜೊತೆ ಒಂದೇ ಒಂದು ಲವಂಗದ ಸಮೇತ ಇಟ್ಟು ಪ್ರಾರ್ಥನೆ ಮಾಡಿ ಮಹಾವಿಷ್ಣುಗೆ, ಕಲ್ಯಾಣ ದೋಷ ಇದೆ ಇದಕ್ಕೆ ಪರಿಹಾರ ಮಾಡು ಅಂತ ಪ್ರಾರ್ಥನೆ ಮಾಡಿದ್ರೆ ಕುಜದೋಷ ಇದ್ರೂ ಪರಿಹಾರ ಆಗುತ್ತೆ, ಶುಕ್ರ ದೋಷ ಇದ್ರೂ ಪರಿಹಾರ ಆಗುತ್ತೆ. ಪರಿವರ್ತನೆ ಮಾಡಬೇಕು. 11 ದಿವಸ ಮಾಡಿಕೊಂಡು ಈ ವಿಷ್ಣುವಿಗೆ ತುಳಸಿಯನ್ನು ಮಾತ್ರ ಅರ್ಚನೆ ಮಾಡಬೇಕು. ಅದು ತೆಗೆದಿರೋ ತುಳಸಿನ ಎತ್ಕೊಂಡೋಗಿ ಹೊರಗಡೆ ಎಲ್ಲೋ ತುಳಿಯೋ ಜಾಗದಲ್ಲಿ ಬಿಸಾಕಬಾರ್ದು, ಹುತ್ತದ ಹತ್ರನೇ ಹಾಕಬೇಕು. ಜ್ಞಾಪಕ ಇಟ್ಕೊಳ್ಳಿ. ಇದನ್ನು ಮಾಡಿದ್ರೆ ಖಂಡಿತ ಅವ್ನಿಗೆ ಮದುವೆ ಆಗೋ ಅವಕಾಶಗಳನ್ನ ನಿಮ್ಮ ಅಕ್ಕನಿಗೆ ಹೇಳಿ ಮಾಡಬೇಕು. ಒಂದು ಇವನು ಪ್ರದಕ್ಷಿಣೆ ಪ್ರೇಮವಾಗಿ ಮಾಡಬೇಕು. ಇವನು ಯಾರನ್ನೋ ಲವ್ ಮಾಡಿಕೊಂಡು ಇವನಿಗೆ ಬೇಡ ಅಂತಿದ್ದಾಗ ನೀವು ಬಲವಂತ ಮಾಡಿ ಮದುವೆ ಮಾಡ್ಕೊಂಡ್ರೂ ಆಗಲ್ಲ. ಸೊ ಖಂಡಿತ ಮದುವೆ ಆಗಕ್ಕೆ ಅವನಿಗೂ ಅವಕಾಶ ಇದ್ದರೆ ಅಥವಾ ಅವ್ನಿಗೆ ಆಸಕ್ತಿ ಇದ್ದರೆ ದಯವಿಟ್ಟು ಮಾಡಿ, ಒಳ್ಳೇದಾಗತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ಅನ್ನಪೂರ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ. ನಮಸ್ತೆ ಮಾ, ಗುರೂಜಿ ಇದ್ದಾರೆ, ಮಾತಾಡಿ. ಗುರುಜಿಗೆ ಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ಶುಭಮಸ್ತು. ಹೇಳಿ ಅನ್ಪೂರ್ಣಮ್ಮ. ನಮ್ದು ಜಮೀನಿನ ಬಗೆಹರಿತಲ್ಲ ಗುರುಜಿ, ಏನ್ ಮಾಡೋದು? ಜಮೀನು ಅಂದ್ರೆ ಆಸ್ತಿ ವಹಿವಾಟಕ ಆಗ್ಬೇಕಾ ಅಥವಾ ನಿಮ್ ಜಮೀನ್ ಆಲ್ರೆಡಿ ಕೊಂಡ್ಕೊಂಡಿದ್ದೀರಾ, ನಿಮ್ ಭಾಗಕ್ಕೆ ಬಂದಿದ್ಯಾ? ನಮ್ ತಂದೆ ಆಸ್ತಿ, ನಾವು ಹೆಣ್ಮಕ್ಳೆ ಬರೇನಾ?
ಹಾ ಅಣ್ಣ ತಮ್ಮಂದ್ರು ಇದ್ದಾರೆ? ಇಲ್ಲ, ಅಣ್ಣ ತಮ್ಮದಿರು ಯಾರು ಇಲ್ಲ, ಅಕ್ಕ ಬರೀ ಹೆಣ್ಮಕ್ಳೇ. ಹೆಣ್ಮಕ್ಳೇ ಇದ್ರೆ ಆಸ್ತಿಗೆ ಪ್ರಾಬ್ಲಮ್ ಏನೋ ಇನ್ನೂ ಕೊಟ್ಟಿಲ್ವಾ, ಭಾಗ ಮಾಡಿಲ್ವಾ? ಇಲ್ಲ ಗುರುಜಿ, ನಾನು ಎಲ್ಲಾ ಮಾಡಿದಾಯ್ತು, 14-15 ವರ್ಷ ಆದ್ರೂ ಏನು ಇಲ್ಲ. ಯೋಚನೆ ಮಾಡ್ತಾ ಇದ್ದೀರಾ? ಅಪ್ಪ ಅಮ್ಮ ಇದಾರೆ ಇಬ್ರು? ಅಮ್ಮ ಒಂದೇ ಇರೋದು, ಅಪ್ಪ ಇಲ್ಲ ಗುರುಜಿ. ಒಂದ್ ಕೆಲಸ ಮಾಡಿ, ಜಮೀನು ಯಾವ್ದು ಕೊಡ್ಬೇಕು ಅಂತಿದಾರೋ, ಜಮೀನ ವಹಿವಾಟಿಗೆ ಆಗ್ಬೇಕಾದ ಸ್ಥಳ ಯಾವ್ದಿದೆಯೋ 5 ಮೂಲೆ ಮಣ್ಣು ತಗೊಳ್ಳಿ. ಅಂದ್ರೆ ಒಂದು ಜಮೀನು ಚೌಕ ಇದ್ರೆ 4 ಮೂಲೆಯಲ್ಲೂ 3 ಹಿಡಿ ತಗೋಬೇಕು. ಮಧ್ಯದ್ದು 5 ಹಿಡಿ ಮಣ್ಣು ತಗೋಬೇಕು. 1 ಹಿಡಿ 2 ಹಿಡಿ 3 ಹಿಡಿ, ಆ ತರ 4 ಮೂಲೆದು ಇಡೀ ಜಮೀನ ಮಧ್ಯಭಾಗದ 5 ಹಿಡಿ ಮಣ್ಣು ತಗೊಂಡು ಒಂದು ಕವರ್ಗೆ ಹಾಕೊಳ್ಳಿ. ಅದರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಂಜನೇಯನಿಗೆ ಹಾಕಿರೋ ವೀಳ್ಯದೆಲೆ, ಯಾವ್ದಾದ್ರು ದೇವಸ್ಥಾನದ ಆಂಜನೇಯ ಹಾಕಿರೋ ವೀಳ್ಯದೆಲೆ ಅದರೊಳಗೆ ಇಟ್ಬಿಟ್ಟು ಕವರ್ ಹಾಕಿ ಮುಚ್ಚಿಬಿಡಿ. ದಿನಾ ಪ್ರಾರ್ಥನೆ ಮಾಡಿ, ಸ್ಥಳದಾತಾಯ ವಿದ್ಮಹೇ ಗೃಹದೇ ನಿವೇದಿಮಹೇ ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯಾತ್. ಇದನ್ನ ಕರೆಕ್ಟಾಗಿ 32 ದಿವಸ ಮಾಡಿ ಹಾಗೆ ಇಟ್ಬಿಡಿ. ಇನ್ನು ಆಮೇಲೆ 32 ದಿವಸ ಆದ್ಮೇಲೆ ಪೂಜೆ ಮಾಡಬಾರ್ದು. ಪೂಜೆ ಮಾಡಿದ ಮೇಲೆ ಇದನ್ನ ಹಂಗೆ ಮಾಡಿ ಗಂಗಾಗಿ ವಿಸರ್ಜನೆ ಮಾಡಬೇಕು. ನೋಡು, ನಂಗೆ ಸ್ಥಳ ಬರಬೇಕು, ವ್ಯವಸ್ಥೆ ಮಾಡಿಕೊಡು ಅಂತ ಹೇಳಿ ಭೂದೇವಿನ ಸ್ಮರಣೆ ಮಾಡ್ಕೊಳ್ಳಿ. ಹರ್ಷಣ ಕುಂಕುಮ ಏನಾದರೂ ಹುತ್ತ ಎಲ್ಲಾದ್ರೂ ಇದ್ರೆ ಹರ್ಷಣ ಕುಂಕುಮ ಆ ಥರ ಆ ಹುತ್ತಕ್ಕೆ ಹುತ್ತಕ್ಕೆ ರಂಧ್ರ ಇರಬಾರ್ದು. ಸಾಯಂಕಾಲದ ಹೊತ್ತು ಹೋಗಿ ಪೂಜೆ ಮಾಡಿ 5 ಪ್ರದಕ್ಷಿಣೆ ಹಾಕಿ ಬಂದು. ಖಂಡಿತ ನಾಗಪ್ಪ ಯಾವ್ದಾದ್ರು ಭೂಮಿ ಋಣ ನಿಮಗೆ ಬಂದೇ ಬರಬೇಕು ಅಂದ್ರೆ ಸ್ವಪ್ನದಲ್ಲಿ ಬಂದು ತೋರಿಸ್ತಾನೆ. ಬರಲ್ಲ ಅಂದ್ರೂ ಕೆಟ್ಟದಾಗ ತೋರಿಸ್ತಾನೆ, ಇದು ಬರಲ್ಲ ಯೋಚನೆ ಮಾಡಬೇಡ ಅಂತ. ಸೊ ಅದು ಹೇಗಿದೆ ಅಂತ ಪ್ರಾರ್ಥನೆ ಮಾಡಿ, ಪ್ರಯತ್ನ ನಿಮ್ಮದಾಗಿರೋದ್ರಿಂದ ಭಗವಂತ ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಿ ಆ ಋಣ ನಿಮಗೆ ಸಿಗ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಇದನ್ನು ಖಂಡಿತ ಮಾಡಿ, ಒಳ್ಳೇದಾಗತ್ತೆ. ಅಕ್ಷಯ ತೃತೀಯದ ಸಂದರ್ಭದಲ್ಲಿ ಅಥವಾ ಈ ಹಬ್ಬದಂದು ಸೂರ್ಯ ಹಾಗೆ ಚಂದ್ರ ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇರುತ್ತೆ ಅನ್ನುವಂಥ ಒಂದು ಮಾತು ಕೂಡ ಇದೆ. ಇದರಿಂದ ಯಾರಿಗೆ ಲಾಭ ಆಗುತ್ತೆ, ಇದ್ರ ಬಗ್ಗೆ ವಿವರಿಸೋದಾದ್ರೆ ಗುರುಜಿ? ಸಾಧಾರಣವಾಗಿ ಸೂರ್ಯ ಮತ್ತು ಚಂದ್ರ ನೀನು ಹೇಳಿದ ಹಾಗೆ ರಹಸ್ಯ ಇಷ್ಟೇ. ಅಮಾವಾಸ್ಯೆಗೆ ಹತ್ರ ಬಂದಿರತಕ್ಕಂಥ ಶುಕ್ಲ ಪಕ್ಷದಲ್ಲಿ ಇಬ್ಬರು ಒಟ್ಟಿಗಿದ್ರೆ ಅಮಾವಾಸ್ಯೆ ಅಂದ್ರೆ ಯಾರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಉತ್ಪತ್ತಿಯಾಗಿದ್ದ ಅಮಾವಾಸ್ಯೆ. ಲಕ್ಷ್ಮಿಗೆ ವಾಹನ ಯಾವುದು? ಗೂಬೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅದಕ್ಕೆ ನಾರ್ತ್ ಇಂಡಿಯಾದಲ್ಲಿ ಎಲ್ಲರೂ ಗೂಬೆಯನ್ನು ಪೂಜೆ ಮಾಡ್ತಾರೆ. ಬಂಗಾರದ ಗೂಬೆಯನ್ನು ಇಟ್ಕೊಂಡು ಪೂಜೆ ಮಾಡಬೇಕು. ಬೆಳ್ಳಿ ಗೂಬೆ, ಬಂಗಾರದ ಗೂಬೆ, ಪಂಚಲೋಹದ ಗೂಬೆ. ಅಕಸ್ಮಾತ್ ಆದರೆ ಮರದಲ್ಲಿ, ಗಂಧದ ಮರದಲ್ಲಿ ಇಷ್ಟೇಷ್ಟು ಮಾಡಿಸ್ಕೊಂಡು ಇಟ್ಕೊಳ್ಳೋದು, ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕು. ಗೂಬೆಯನ್ನು ಲಕ್ಷ್ಮೀ ವಾಹನ ಅಂತ ಕನ್ಸಿಡರ್ ಮಾಡ್ತೀವಿ. ಲಕ್ಷ್ಮಿಗೆ ವಿಶೇಷವಾದ ಸಂದರ್ಭ ಏನು ಅಂದರೆ ಅಶ್ವಗಳನ್ನು, ಕುದುರೆಗಳು ಶುಕ್ರನಿಗೆ ಸಂಬಂಧಪಟ್ಟಿರೋದು. ಸೊ ಶುಕ್ರ ಚಂದ್ರನ ಜೊತೆನೇ ಇರ್ತಾನೆ. ಅದಕ್ಕೆ ಅಮಾವಾಸ್ಯೆಗೆ ಹತ್ತಿರ ಬಂದಿರೋ ಶುಕ್ರಗೆ ಯಾರ್ಯಾರಿಗೆ ಶುಕ್ರ ದೋಷ ಇದೆ ಅಂದರೆ ಮದುವೆ ಆಗದಿದ್ದವರಿಗೆ ಈ ಅಕ್ಷಯ ತೃತೀಯಗೆ ಪ್ರಾರ್ಥನೆ ಮಾಡ್ಕೋಬೇಕು. ಏನು ಅಂದರೆ ಗೃಹಿಣಿ ಗೃಹ ಮುಚ್ಚತೆ. ಅವಳು ಅಕಸ್ಮಾತ್ ಏನು ಅಂದರೆ ಎಲ್ಲರೂ ನನಗೆ ಒಳ್ಳೆ ಮದುವೆ ಆಗಲಿ ಅಂತ ಕೇಳ್ಕೊಬಾರ್ದು, ಒಳ್ಳೆ ಹುಡುಗ ಸಿಗಲಿ ಅಂತ ಕೇಳ್ಕೊಬಾರ್ದು, ಒಳ್ಳೆ ಗಂಡ ಸಿಗಲಿ ಅಂತ ಕೇಳ್ಕೊಬೇಕು. ಕೇಳ್ಕೊಳ್ಳೋವಾಗಲೇ ತಪ್ಪು ಕೇಳ್ಕೊಂಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಒಳ್ಳೆ ಹುಡುಗ 108,000 ಜನ ಇರ್ತಾರೆ. ಒಳ್ಳೆ ಗಂಡ ಅಂದರೆ ಗಲಾಟೆ ಮಾಡಲಿ, ಘೋಷಣೆ ಮಾಡಲಿ, ಒಟ್ಟಾಗಿರಲಿ, ಉಂಡು ಮಲ್ಗೋವರೆಗೂ ಸುಖವಾಗಿರ್ತಕ್ಕಂಥವ್ನು ಜೀವನ ಪರ್ಯಂತ ನೋಡ್ಕೊಳ್ಳೋಂತ ಆಗಬೇಕು. ಗಂಜಿನ ಅಂಬ್ಳಿನ ಹೆಂಡತಿನ ಚೆಲ್ಲ ನೋಡ್ಕೊಳ್ಳೋನು. ಹುಡುಗರು ಅಷ್ಟೇನೆ, ಹುಡುಗಿ ಬೇಕು ಅಂತ ಕೇಳ್ಕೊಬಾರ್ದು, ಒಳ್ಳೆ ಗೃಹಿಣಿ ಬೇಕು ಅಂತ ಕೇಳ್ಕೋಬೇಕು. ಸೊ ಕೇಳೋದು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಅಕ್ಷಯ ತೃತೀಯ ದಿವಸ ಮದುವೆ ವಿಚಾರವನ್ನು ಕೇಳ್ಕೋಬೇಕಾದ್ರೆ ಪ್ರಾರ್ಥನೆ ಮಾಡ್ಕೋಬೇಕು. ಯಾರನ್ನು ಕೇಳ್ಕೋಬೇಕು? ವಸಿಷ್ಠ ಅರುಂಧತಿಯನ್ನೇ ಸ್ಮರಣೆ ಮಾಡೋದು. ಆಮೇಲೆ ಆಕಾಶದಲ್ಲಿ ತೋರಿಸ್ತಾರೆ, ವಸಿಷ್ಠ ಅರುಂಧತಿನ ತೋರಿಸೋದು. ಆ ದಿಕ್ಕಲ್ಲಿ ತೋರಿಸ್ತಾರೋ, ಈ ದಿಕ್ಕಲ್ಲಿ ತೋರಿಸ್ತಾರೋ, ಎಲ್ಲೆಲ್ಲ ತೋರಿಸ್ತಾರೆ. ಅರ್ಚಕರು ಹಿಂಗೆ ನೋಡಿ ಅಲ್ಲಿ ನೋಡಿ ಅಂತಾರೆ, ಹಂಗಲ್ಲ ನೋಡೋದು. ಅದು ಆ್ಯಕ್ಚುಲಿ ತೋರಿಸೋ ವಿಧಾನ ಏನಕ್ಕೆ ಅಂದರೆ ಮದುವೆ ಆದಮೇಲೆ ಸುಮ್ಮನೆ ತೋರಿಸೋದು ಅಂತಲ್ಲ. ಹುಡುಗ ಹುಡುಗಿ ಕಾಶಿ ಯಾತ್ರೆ ಹೋದ ಸಮಯದಲ್ಲಿ ಗಂಡ ಹೆಂಡತಿಯಾಗೆ ಆದಮೇಲೆ ಮದುವೆ ಮಾಂಗಲ್ಯದ ಮೇಲೆ ಮೇಲ್ಗಡೆ ಕೈ ಎತ್ತಿ ತೋರಿಸ್ತಾನೆ. ಏನು ಅಂದರೆ ಆ ವಸಿಷ್ಠರ ಥರ ನೀನಿರಬೇಕು ಅಂತ ಅವಳು ಹೇಳ್ತಾಳೆ, ಅರುಂಧತಿ ಥರ ನೀನಿರಬೇಕು ಅಂತ. ಯಾಕಂದರೆ ಡಬಲ್ ಸ್ಟಾರ್ ಅಂತ. ಅದು ಸೈಂಟಿಫಿಕಲ್ ರೀಸನ್ ಅಂದರೆ 2 ಸ್ಟಾರ್. 6 ತಿಂಗಳು ಹಿಂಗೆ ಸುತ್ತತ್ತೆ, 6 ತಿಂಗಳು ಹಿಂಗೆ ಸುತ್ತತ್ತೆ. ನಿನಗೆ ನಾನು ಸಹಾಯ ಮಾಡ್ತೀನಿ, ನನಗೆ ನೀನು ಸಹಾಯ ಮಾಡಿ. ಗಂಡ ಹೆಂಡತಿ ಇಬ್ಬರು ಒಬ್ರಿಗೊಬ್ರು ಪರಸ್ಪರ ಸಹಾಯವಾಗಿದ್ದರೆ ಜೀವನ ಸುಖಕರ ಅಂತ. ಸೊ ಅಮಾವಾಸ್ಯೆ ಪೌರ್ಣಮಿ ಅನ್ನೋಕ್ಕಿಂತ ಅಮಾವಾಸ್ಯೆ ಏನು ವಿಶೇಷ ಅಂದರೆ ಪೌರ್ಣಮಿಗಿಂತ ಅಮಾವಾಸ್ಯೆ ಶ್ರೇಷ್ಠ ಅಂದರೆ ಲಕ್ಷ್ಮಿ. ಸೂರ್ಯಚಂದ್ರ ಎರಡೂ ಒಟ್ಟಿಗಿದ್ರೆ 3ನೇ ದಿವಸ ಪುಷ್ಕರ ಅಂತ ಕರಿತೀವಿ. ಈ ಪುಷ್ಕರ ಬಂದು 100 ವರ್ಷಕ್ಕೆ ಒಂದ್ಸಲ ಶುಕ್ರವಾರವೇ ಬೀಳೋದು ಅಕ್ಷಯ ತೃತೀಯ. ಬಹಳ ವಿಶೇಷ ಅಂದರೆ ಪುಷ್ಕರ. ನದಿಗಳ ಸಮ್ಮಿಲನ ಅಂದರೆ ಎಲ್ಲ ನದಿಗಳು ಎಲ್ಲೆಲ್ಲಿ ನೋಡಲಿ, ಕೂಡ್ಲಿ ನದಿಯೆಲ್ಲ ಹೋದರೆ ಕೂಡ್ಲಿ ಹತ್ರ ಸಂಗಮ ಆಗುತ್ತೆ. ಸಂಗಮ ಆಮೇಲೆ ಟಿ ನರಸೀಪುರ ಸಂಗಮಕ್ಕೆ ಹೋಗ್ಬೇಕಾದ್ರೆ ಕಾಶಿ ಕ್ಷೇತ್ರದಲ್ಲಿ ಸಂಗಮ ಆಗತ್ತೆ. ಗಂಗಾ ಕಾವೇರಿ ಸ್ಫಟಿಕ ಸರೋವರ ಅಂತ ಇದಕ್ಕೆ ಏನು ಇಲ್ಲಿ ತ್ರಿವೇಣಿ ಸಂಗಮ, ಆ ಥರ ಅಲ್ಲೂ ತ್ರಿವೇಣಿ ಸಂಗಮ ಎಲ್ಲ ಕಡೆ ಇರುತ್ತೆ. ಸೊ ನದಿಗಳ ಪುಷ್ಕರ ಅಂದರೆ ಸೇರೋ ಸಮಯದಲ್ಲಿ ನಾವುಗಳು ಸ್ನಾನ ಮಾಡಿದ್ರೆ ವಂಶ ಪಾರಂಪರ್ಯವಾಗಿ ಧನಪ್ರಾಪ್ತಿ, ಏನಾದರೂ ದರಿದ್ರ ಇದ್ದರೆ ಅದು ಕೂಡ ತೊರೆದು ಹೋಗುತ್ತೆ ದೋಷ. ಅಂದರೆ ನೆಕ್ಸ್ಟ್ ಜನ್ರೇಷನ್ಗೂ ಇದೇ ಅಂತ ಶಾಪ ಇದ್ರೂ ಅದು ಪರಿಹಾರ ಮಾಡ್ತಾಳಂತೆ ಗಂಗೆ. ಅದಕ್ಕೆ ಗಂಗಾ ಪೂಜೆ ಬಹಳ ಮುಖ್ಯ. ಸಾಯಂಕಾಲದಲ್ಲಿ ಅಕ್ಷಯ ತೃತೀಯೆಗೆ ಸಾಯಂಕಾಲ ನದಿ ಹತ್ರ ಹೋಗಿ ಒಂದು 5 ದೀಪಗಳನ್ನ ಇಟ್ಕೊಂಡು ಸೆಗಣಿಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಗಂಗೆಗೆ ಸ್ಮರಣೆ ಮಾಡ್ಕೊಳ್ಳೋದು. ಮಗಳ ಕೈಲಿದ್ರೆ ಮಗಳ ಕೈಯಲ್ಲಿ ಮಾಡಿಸೋದು, ಒಳ್ಳೆ ಮದುವೆ ಆಗಲಿ ಅಂತ. ಮಗನ ಕೈಲಿದ್ರೆ ಮಗನ ಪೂಜೆ ಮಾಡಿಸೋದು. ತಾಯಿಯಾದವಳು ಪೂಜೆ ಸ್ಮರಣೆ ಮಾಡ್ಕೊಂಡ್ರೆ ಮಾತೃದೇವೋಭವ. ಆ 5 ಹಣತೆ ದೀಪಗಳು ಅಡಿಕೆ ದೊನ್ನೆ ಇರುತ್ತೆ, ಅದರಲ್ಲಿ ಮಣ್ಣಿನ ಹಣತೆ ಇಟ್ಬಿಟ್ಟು ಬಿಟ್ಬಿಡ್ಬೋದು. ಪ್ರಾರ್ಥನೆ ಮಾಡ್ಕೊಳ್ಳೋದು. ಅದು ಬತ್ತಿ, ತುಪ್ಪದ ಬತ್ತಿನ ಹಿಂಗೆ ಹಚ್ಚಿ ಪ್ರಾರ್ಥನೆ ಮಾಡಿ ಬಿಡೋದು.
ಗಂಗೆಗೆ ಮರದ ಬಾಗ್ನ ಕೊಡೋದು, ಯಾವ್ದಾದ್ರು ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಬಂದು ಹೊಡೆಯೋದು, ಚಿಕ್ಕ ಹೆಣ್ಣು ಮಕ್ಕಳು ಪೂಜೆ ಮಾಡಿ ಅಂದರೆ ಶುಕ್ರ ಪೂಜೆ ಮಾಡೋದು ಅಂದರೆ ಶುಕ್ರವಾರ ಆಗಿರೋದ್ರಿಂದ ಶುಕ್ರ ದೋಷ ಬೇಗ ಹೋಗುತ್ತೆ ಅಂದರೆ ಅದು ಭಾಳ ವಿಶೇಷ. ಆ ಹೆಣ್ಣು ಮಕ್ಕಳು ಹೆಂಗೆ ಮಾಡಬೇಕು ಅಂದರೆ ಅವ್ರಿಗೆ ಬೇಕಾದ್ದು ಆ ಮಕ್ಕಳು ಉಪಯೋಗಿಸುವಂಥದ್ದು, ಹೇರ್ ಬ್ಯಾಂಡ್ ಆಗ್ಬೋದು, ಬಳೆ ಆಗ್ಬೋದು, ಪುಸ್ತಕ ಆಗ್ಬೋದು, ರೌಕೆ ಬಟ್ಟೆ ಆಗ್ಬೋದು, ಲಂಗದ ದಾವಣಿ ಆಗ್ಬೋದು, ಏನೋ ಒಂದು ಆ ಮಗು ಉಪಯೋಗಿಸ್ಬೇಕು. ನೀನು ಯಾವಾಗಲೂ ಕೊಟ್ಟರೆ ಪ್ರಯೋಜನ ಇಲ್ಲ. ಆಮೇಲೆ ವಸ್ತ್ರದಾನಂ ಸಮರ್ಪಯಾಮಿ, ಈ ಅಮಾವಾಸ್ಯೆಯಿಂದ ಯಾರು ಪುಷ್ಕರಕ್ಕೆ ಬರ್ತಾರೋ ವಸ್ತ್ರ ಇಂಪಾರ್ಟೆಂಟ್ ಅಂತ. ಶುಕ್ರನಿಂದಾನೇ ಬಟ್ಟೆಗಳು, ನೀನು ಬಟ್ಟೆ ಹಾಕೋಬೇಕು ಅಂದರೆ ನಿಂಗೆ ಶುಕ್ರ ಚೆನ್ನಾಗಿದ್ರೇ. ಕೆಲವರೆಲ್ಲ ಮೊದಲು ಹಿಂಗೆ ಉಗುರಲ್ಲಿ ವೈಟ್ ಬರುತ್ತೆ, ಒಳ್ಳೆ ಬಟ್ಟೆಗಳು ಸಿಗ್ತಾ ಇರುತ್ತೆ ಅಂತ ಕೇಳೋರು ನೋಡೋರು. ಒಂದ್ರ ಮೇಲೆ ಒಂದು ಬಟ್ಟೆ ಸಿಗ್ತಾರೆ, ಬೇಕಾದ್ರೆ ರಾಶಿ ಹಾಕಿದ್ರೂ ಬಟ್ಟೆ ಬೇಕು ಇವರಿಗೆ. ಆ ಬಟ್ಟೆಗಳೇಂದ್ರೆ ಇತ್ತೀಚೆಗೆ ಯಾರಿಗೂ ಬರ್ತಾ ಇಲ್ಲ ಕೆಲವರಿಗೆ, ಅಂದರೆ ಬಟ್ಟೆಗಳು ಕಮ್ಮಿ ಅಂತ. ಅಂದರೆ ವಿಶೇಷ ಏನಂದರೆ ಆ ಶುಕ್ರ ಅಂದರೆ ಬಟ್ಟೆ ಕೊಡೋನೇ ಶುಕ್ರ, ಅದಕ್ಕೋಸ್ಕರ ರೇಷ್ಮೆ. ಅದಕ್ಕೆ ಕರ್ಪಕಡ್ಡಕಂ ಅಂದರೆ ಒಂದು ಸಾವನ್ನ ನಂತರ ಅದು ಶ್ರೇಷ್ಠತೆ ಅಂತ. ಒಂದು ಹುಳ ತನ್ನನ್ನು ತಾನು ರೇಷ್ಮೆ ಹುಳ ತಾನು ಸುತ್ತಕೊಂಡು ಅದು ಸಾವಾಗಿ ಮಮ್ಮಿ ಆದ್ರೂ ಇನ್ನೂ ಶ್ರೇಷ್ಠವೇ, ರೇಷ್ಮೆ ಶ್ರೇಷ್ಠ ಅಂತ. ಸೊ ಅದಕ್ಕೋಸ್ಕರ ವಸ್ತ್ರದಾನಂ ಸಮರ್ಪಯಾಮಿ. ಶುಕ್ರವಾರ ವಸ್ತ್ರದಾನ ಮಾಡಿದಾಗ ಎಷ್ಟು ವಿಶೇಷ ಅಂದರೆ ಅವನು ಪಂಚೆ ಇಲ್ಲದೆ ಇದ್ದವನು ಪಂಚೆ ಉಟ್ಕೋಬೇಕು. ಆಲ್ರೆಡಿ ನೀನು 15 ಪಂಚೆ ಇರೋನು ಪಂಚೆ ಕೊಟ್ಟರೆ ಪ್ರಯೋಜನ ಇಲ್ಲ. ಸೊ ಏನು ಹೇಳುತ್ತೆ, ಎಲ್ಲ ರಾಶಿಯವರು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ 27 ನಕ್ಷತ್ರದವರು ಏನಿದ್ದಾರೆ, 12 ರಾಶಿಯವರು ಏನಿದ್ದಾರೆ, ಅದರಲ್ಲಿ ಒಂದು ಅಭಿಜಿನ್ ನಕ್ಷತ್ರ ಅಂತಲೂ ಇದೆ. ಅದೇನು ಅಂದರೆ ಧನಿಷ್ಠ ಮತ್ತು ಶತಭಿಷ ಮಧ್ಯದಲ್ಲಿ ಬರ್ತಾನೆ ಧನಿಷ್ಠ. ಅದಕ್ಕೆ ಎಂಥ ಮಧ್ಯದಲ್ಲಿ ಇರತಕ್ಕಂಥ ಈ ನಕ್ಷತ್ರ ಸಮಯದಲ್ಲಿ ಯಾರ್ಯಾರು ಅಭಿಜಿನ್ ಮುಹೂರ್ತದಲ್ಲಿ, ಅಂದರೆ ಅಭಿಜಿನ್ ಒಂದು ಗಂಡು, ಇನ್ನೆಲ್ಲ ಹೆಣ್ಣು ಮಕ್ಕಳು 27 ಜನ ಅಕ್ಕಂಗಿರಿ ಇಬ್ಬರು, ಅಷ್ಟು ಜನ ಚಂದ್ರನ ಮದುವೆ ಆಗಿದ್ದಾರೆ. ಸೊ ಅಮಾವಾಸ್ಯೆ ದಿವಸ ಹೆಣ್ಣು ಮಕ್ಕಳು ಚಂದ್ರನಿಗೆ ಮದುವೆ ಆಗಿದ್ದರಿಂದ ರೋಹಿಣಿ ತುಂಬ ಪ್ರಿಯ ಅವಳಿಗೆ. ಸೊ ನೀನು ನೋಡಿದ್ರೆ ಅಕ್ಷಯ ತೃತೀಯ ದಿವಸ ರೋಹಿಣಿ ನಕ್ಷತ್ರ ಹತ್ತಿರದಲ್ಲಿರುತ್ತೆ. ಸೊ ಅಮಾವಾಸ್ಯೆಗೆ ಹತ್ತಿರದಲ್ಲಿ ಬಂದಾಗ ರೋಹಿಣಿ ನಕ್ಷತ್ರ ಇನ್ನು ಕತ್ಲಾಗಿರ್ತಾನೆ, ಶಾಪ ವಿಮೋಚನೆ ಕೊಡೋದು. ಸೊ ಚಂದ್ರದೋಷ ಪರಿಹಾರ ಚಂದ್ರಮೌಳೇಶ್ವರ. ಅದಕ್ಕೆ ಸಾಯಂಕಾಲ ಈಶ್ವರನ ಪೂಜೆ ಮಾಡಿ ಗಂಗಾ ಪೂಜೆ ಮಾಡೋದು, ಯಾರ್ಯಾರು ಮದುವೆ ಆಗಿಲ್ಲೋ ಕಲ್ಯಾಣ ದೋಷ ಪರಿಹಾರ ಮಾಡೋದು, ಮಾತೃ ಹೃದಯವನ್ನು ಯಾರು ನಮಸ್ಕಾರ ಮಾಡಿ ನನ್ನ ತಾಯಿಗೆ ದೋಷ ಮಾಡಿದರೆ ಪರವಾಗಿರ್ತಾನೆ, ಲವ್ ಮ್ಯಾರೇಜ್ ಆಗಿ ಇರ್ತಾರೆ, ತಾಯಿ ನೊಂದ್ಕೊಂಡಿರ್ತಾಳೆ, ಆ ನೊಂದ್ಕೊಂಡಿದ್ರೆ ಅವನು ಅಭಿವೃದ್ಧಿ ಆಗ್ತಾ ಇರಲ್ಲ, ಇವಳು ಸಂತುಷ್ಟಿ ಪಡಬೇಕು, ಅಟ್ಲೀಸ್ಟ್ ನಾನು ಚಂದ್ರದೋಷ ಪರಿಹಾರ ಮಾಡ್ಕೋಬೇಕು. ಆಮೇಲೆ ಮನಸ್ಸಲ್ಲಿ ಎಲ್ರಿಗೂ ಬೇಕಾಗಿದ್ದು ಮನಃಶಾಂತಿ. ಮನಃಶಾಂತಿನೇ ಇಲ್ಲದ್ರೆ ಏನು ಮಾಡ್ತೀವಿ, ಎಷ್ಟು ಕಟ್ಕೊಂಡು ಬೆಳಗಿಂದ ಸಾಯಂಕಾಲದವರು ಜಗಳ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ಮನಃಶಾಂತಿ. ಸೊ ಇದಕ್ಕೆಲ್ಲ ಮನಃಶಾಂತಿ ಕೊಡೋದು, ದುಡ್ಡನ್ನು ಅಭಿವೃದ್ಧಿಯಾಗಿ ಪೂರ್ತಿ ಕೊಡತಕ್ಕಂಥದ್ದು ಶುಕ್ರ. ಸೊ ಅಮಾವಾಸ್ಯೆಗೆ ಏನು ಹೇಳಿದೆ, ಲಕ್ಷ್ಮಿ ಸಾಯಂಕಾಲ ಯಾರೇ ಪೂಜೆ ಮಾಡಿದ್ರು ದುಡ್ಡನ್ನು ಇಟ್ಟು ಪೂಜೆ ಮಾಡೋದು, ಅಥವಾ ಮನೇಲಿರೋ ದುಡ್ಡು ನೀವು ಬೇಳೆ ಬೇಕಿಲ್ಲ ಬೆಳ್ಳಿಲಿ ಪೂಜೆ ಮಾಡೋದು, ತೀರ್ಥವನ್ನು ಬೆಳ್ಳಿಯಲ್ಲಿ ಧಾರೆ ಮಾಡೋದು. ಅದು ಯಾರಿಗೆ, ತುಳಸಿಗೆ ಸಾಯಂಕಾಲದಲ್ಲಿ ತುಳಸಿಗೆ ತೀರ್ಥ ಬೆಳ್ಳಿಲಿ ಹಾಕಬೇಕು. ಅದು ನೋಡಿ ಯಾವತ್ತು ಜ್ಞಾಪಕ ಇಟ್ಕೋ, ಬೆಳಗ್ಗೆ ಪೂರ್ವಕ್ಕೆ ಹಾಕಬೇಕು, ಅಂಜಲಿಂ ಸಮರ್ಪಯಾಮಿ, ಉತ್ತರಕ್ಕೆ ಸಾಯಂಕಾಲ ಹಾಕಬೇಕು, ಅದೇ ತುಳಸಿ ಕಟ್ಟೆಗಿಂತ. ಸೊ ಸಾಯಂಕಾಲದಲ್ಲಿ ದೀಪ ಹಚ್ಚಿ ತುಳಸಿಗೆ ನಮಸ್ಕಾರ ಮಾಡಿದ್ರೆ ಶ್ರೀ ತುಳಸಿ ಜಯ ಮುನಿಯವೇ ಮಂಗಳಗ ವಿಷ್ಣು ತುಳಸಿವೆ ಶ್ರೀಕೃಷ್ಣ ತುಳಸಿವೆ ಜಯಾರತಿ ಜಯ ಪೂಜಿತ ಮಂಗಳ ಸೌಭಾಗ್ಯವತಿ. ತುಳಸಿ ಇಟ್ಟು ಅರ್ಶನ ಕುಂಕುಮ ಇಟ್ಟು ಮನೆ ಬಾಗಿಲ ಮುಂದೆ ನಮಸ್ಕರಿಸಿದ್ರೆ ಇಷ್ಟಾರ್ಥ ಸಿದ್ಧಿ. ಆ ಸಮಯಕ್ಕೆ ಲಕ್ಷ್ಮಿ ಯಾವ ರೂಪದಲ್ಲಿ ಬರ್ತಾಳೋ, ದರಿದ್ರ ರೂಪದಲ್ಲಿ ಬರ್ಬೋದು, ಭಿಕ್ಷೋಳ ರೂಪದಲ್ಲಿ ಬರ್ಬೋದು, ಹಸು ರೂಪದಲ್ಲಿ ಬರ್ಬೋದು, ಯಾವುದೋ ಒಂದು ನಾಯಿ ಸುಮ್ಮನೆ ಬಂದು ನಿಮ್ಮ ಮನೆ ಹತ್ರ ಕೂತ್ಕೊಂಡಿರ್ಬೋದು, ಯಾವ ರೂಪದಲ್ಲಿ ಬರ್ತೋ ಗೊತ್ತಿಲ್ಲ. ಆ ಸಮಯಕ್ಕೆ ಅವರಿಗೆ ಒಂದು ಉಪಚಾರವನ್ನು ಮಾಡು. ಯಾರೋ ಗಂಡನ ಜೊತೆ ಫ್ರೆಂಡೇ ಬಂದಿರ್ತಾರೆ, ಬನ್ನಿ ಕೂತ್ಕೊಳ್ಳಿ, ಏನಾದ್ರು ತಗೊಳ್ಳಿ, ಸ್ವೀಕರಿಸಿ ಅಂದರೆ ಆ ಮುಸ್ಸಂಜೆ ಹೊತ್ತಲ್ಲ ಅಕ್ಷಯ ತೃತೀಯಲ್ಲಿ ಯಾರು ಬಂದರೂ ಅವರು ಮಹಾಲಕ್ಷ್ಮಿ ಸ್ವರೂಪ ಅಂತ ಕರೀತಾರೆ. ಆವಾಗ ನಮ್ಮನೆ ದಾರಿದ್ರ್ಯ ಹೋಗುತ್ತೆ, ಪರಿವರ್ತನೆ ಆಗುತ್ತೆ ಅಂತ. ಸೊ ಇದು ಅಕ್ಷಯ ತೃತೀಯ ದಿವಸ ಈ ಸೂರ್ಯ ಮತ್ತು ಚಂದ್ರ ಅಮಾವಾಸ್ಯೆ ಬಹಳ ಶ್ರೇಷ್ಠ. ಅಂದರೆ ಅಮಾವಾಸ್ಯೆ ಹತ್ತಿರದಲ್ಲಿ ಬರೋ ಪುಷ್ಕರ 100 ವರ್ಷಕ್ಕೊಮ್ಮೆ ಈ ಸಲ ಬಂದಿರೋದು ಬಹಳ ವಿಶೇಷ. ಅದಕ್ಕೆ ನೀವೆಲ್ಲರೂ ಏನು ಅಂದರೆ ಮನೇಲಿರೋ ಬೆಳ್ಳಿನ ಪೂಜೆ ಮಾಡಿ, ಇಲ್ಲದೇ ಇರೋ ಒಡವೆಗಳು ಎಷ್ಟು ಕೊಂಡ್ಕೊಂತೀರ. ಈಗೇನೋ 1 ಗ್ರಾಮ್ ಒಡವೆ ಬೇರೆ ಬಂದ್ಬಿಟ್ಟಿದೆ, ದುಬೈಯಲ್ಲಿ ರಾಮಕೃಷ್ಣ ಇರೋಬರೆಲ್ಲ ಹೊತ್ಕೊಂತ ಇದ್ದಾರೆ, ಸಂತೋಷ. ಅದಾದ್ಮೇಲೆ ಮಧ್ಯದಲ್ಲಿ ಒಂದಷ್ಟು ದಿವಸ ಏನು ಮಾಡಿದ್ರು, ಯಾವುದೋ 20 ಪೈಸದ ಬಂಗಾರ, ಅದರಲ್ಲಿ ಬಂಗಾರ ಇತ್ತು ಅಂತ ಹೇಳಿ 20 ಪೈಸದ ಒಡವೆಗಳೆಲ್ಲ ಮಾಡಿಸ್ಕೊಂಡ್ರು. ಪಾಪ ಹೆಣ್ಣು ಮಕ್ಕಳಿಗೆಲ್ಲ ಆಸೆ, ಕಿವಿ ಓಲೆ ಅದು ಇದು ಎಲ್ಲ ಹಾಕ್ಸ್ಕೊಂತಾರೆ, ಸಂತೋಷ, ನೀವು ಚೆನ್ನಾಗಿರ್ಬೇಕು. ಇನ್ನೊಂದು ಏನು ಹೇಳ್ತೇನೆ, ಹೆಣ್ಣು ಮಕ್ಕಳು ಯಾವತ್ತು ತಿಳ್ಕೊ ಮಂದಸ್ಮಿತಾಂ ದೇವಿ, ಮಂದಾಂ ಸ್ಮಿತಾಂ ಅಂತ ಹೇಳ್ಬಿಟ್ರೆ ಉಗ್ರ ಮುಖದವಳು ಅಂತ. ಮಂದಸ್ಮಿತಾಂ ದೇವಿ ನಗ್ನಾಗ್ತಾ ಇರಬೇಕು. ಹೆಣ್ಮಕ್ಳು ಯಾವಾಗ ನಗ್ನಾಗ್ತಾ ಇರೋದು, ಬಳೆ ಕೈಗಳೇ ಗಲಗಲ ಅಂತಿರಬೇಕು, ಕಾಲಲ್ಲಿ ಗೆಜ್ಜೆ ಜಲ ಅಂತಿರಬೇಕು. ಒಡವೆಗಳನ್ನು ತಾವು ಹಾಕ್ಕೊಡ್ರಿ, ಇರೋ ಒಡವೆ ಹಾಕ್ಕೊಳ್ಳಿ. ಆ ಗಂಡದ್ರ ಕೆಲವು ಪಿಸ್ನಾರಿ ನನ್ನ ಮಕ್ಕಳು ಒಳಗೆ ಇಟ್ಟಿರ್ತಾರೆ, ಗಂಡಂದ್ರೆ ಹೆಂಡ್ತಿರು ಕೊಟ್ರೆ ಇನ್ಯಾಕೆ ಕೊಡ್ತೀರಾ ಎತ್ಕೊಂಡೋಗಿ. ಅದಕ್ಕೆ ಹೇಳೋದು, ಇವತ್ತು ನಾಳೆ ಅಕ್ಷಯ ತೃತೀಯೆಗೆ ಎಲ್ಲ ಗಂಡಂದ್ರ ಹತ್ರ ಎತ್ಕೊಂಡ್ಬಂದು ಒಡವೆಗಳನ್ನ ಬೆಳ್ಳಿ ಪಾತ್ರೆ ಮನೇಲಿ ಇಟ್ಕೊಳ್ಳಿ. ಹಾಗೆ ಅಂದ್ಬಿಟ್ಟು ಕಳ್ಳರಿಗೆಲ್ಲ ಟಿ ವಿಲಿ ಹೇಳ್ಕೊಂಡು ಕೂರಿಸ್ಕೊಬೇಡಿ. ಮನೇಲಿ ಭದ್ರತೆ ಜಾಗ್ರತೆಯಿಂದ ದೇವರು ಪೂಜೆ ಪುನಸ್ಕಾರ ನಾಳೆ ಮಾಡಿ. ಇರೋದನ್ನ ಅಕಸ್ಮಾತ್ ನಿಮ್ಮ ತಟ್ಟೆಗಳಿದ್ರೆ ಆ ತಟ್ಟೆಯಲ್ಲಿ ಊಟಗಳನ್ನು ಮಾಡೋವಂಥ ಯೋಗ್ಯತೆ ಇದ್ದರೆ ದೊಡ್ಡ ದೊಡ್ಡ ತಟ್ಟೆ ಮಾಡಿಸ್ಕೊಂಡಿರ್ತೀರ, ಅದನ್ನು ಉಪಯೋಗಿಸಿ. ಇರೋದನ್ನು ಉಪಯೋಗಿಸದೆ ಎತ್ತಿ ಹಾಕಿರ್ತೀರಾ, ನನಗೆ ಅರ್ಥ ಆಗಲ್ಲ. ಹೆಂಡತಿಗೆ ಒಡವೆ ಮೈ ತುಂಬ ಹಾಕಿರೋ ಒಡವೆ, ಮಾಡಿಸಿರೋ ಒಡವೆ, ಅಟ್ಲೀಸ್ಟ್ ಅವಳು 1 ಓಲೆ ಮಾಡಿಸಿದ್ರು, 2 ಬಳೆ ಮಾಡಿಸಿರೋ, ಕೈ ತುಂಬ ಮಾಡಿಸಿದ್ರು, ಎಲ್ಲರೂ ಹಾಕ್ಕೊಂಡು ಅಭಿವೃದ್ಧಿ ಸಮೇತವಾಗಿ ಪೂಜೆಯನ್ನು ಕುಟುಂಬ ಸಮೇತವಾಗಿ ಮಾಡಿ
ಕುಟುಂಬ ಸಮೇತ. ಯಾಕೆ ಅಂತ ಹೇಳ್ತೀನಿ ಅಂದರೆ ಅಕ್ಷಯ ಕುಟುಂಬ ಸಮೇತ ಇರಬೇಕು. ಒಂಟಿ ಪಿಶಾಚಿ ಥರ ಹೆಂಡತಿ ಮಾತ್ರ ದೇವಸ್ಥಾನಕ್ಕೆ ಹೋಗೋದು, ಒಬ್ಬನೇ ಒಬ್ಬನ ದೇವಸ್ಥಾನಕ್ಕೆ, ಗಂಡ ಹೋದರೆ ದೇವಸ್ಥಾನಕ್ಕೆ ಬೇಡ ಅನ್ನೋದು ಹೆಂಡತಿ, ಅಥವಾ ಮಕ್ಕಳಿಲ್ಲದೆ ಇವ್ರುಗಳು ದೇವ್ರುಗಳು ಎಲ್ಲ ಲವರ್ಗಳ ಜೊತೆನೋ ಎಲ್ಲೋ ಹೋಗ್ಬಿಡೋದು, ಇದೆಲ್ಲ ಮಾಡಬೇಡಿ. ನಿನ್ನ ಹೆಂಡತಿರು ಮದುವೆ ಆಗಿರೋ ತಂದೆ ತಾಯಿ ಜೊತೆಗೆ ಹೋಗಿ ಕುಟುಂಬ ಸಮೇತ ನೀವು ಹೋದಾಗ ನಿಮ್ಮ ಮನೆ ಅಕ್ಷಯವಾಗಲಿ. ಕುಟುಂಬ, ಅದಕ್ಕೆ ಆ ಕಾಲದಲ್ಲಿ ತಾತ ಅಜ್ಜಿಂದ್ರಿಗೆ ಯಾಕೆ ನಮಸ್ಕಾರ ಮಾಡು ಅಂತ ಹೇಳ್ತಿದ್ರು ಅಂದರೆ 100 ವರ್ಷ ಚೆನ್ನಾಗಿ ಬಾಳಿ ಬದುಕಿದ್ದೀರಾ, ಆ ಕುಟುಂಬದಲ್ಲಿ ನೀವು ಹೆಂಗಿದ್ದೀರೋ ಈ ಕುಟುಂಬ ಇವರು ಆ 100 ವರ್ಷ ಗಂಡ ಹೆಂಡತಿ ಅನ್ಯೋನ್ಯತೆ ಇರಲಿ ಅಂತ ಅಕ್ಷಯ ತೃತೀಯ. ಇದಕ್ಕೂ ಅರ್ಥ ಇರುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಯಾವುದೋ ಅಕ್ಷಯ ತೃತೀಯ ಯಾವುದೋ ದಿರಿದ್ರ ಬಂಗಾರಕ್ಕೋಸ್ಕರ ಎಷ್ಟೊಂದು ತೊಗೊಂತೀರ ಹೋಗ್ಬಿಟ್ಟು ಅದು ಯಾವನೋ ದಿರಿದ್ರದವ್ನ ಅಂಗಡಿಗೆ ವ್ಯಾಪಾರ ಮಾಡಿ ಪೆದ್ದನ ಮಕ್ಕಳು ಅವ್ರುಗಳ ಒಂದು ತೊಗೊಂಡ್ರೆ ಒಂದು ಫ್ರೀ, ಕಿವಿ ಓಲೆ ತೊಗೊಂಡ್ರೆ ಕೈ ಫ್ರೀ, ಕೈಗೆ ತೊಗೊಂಡ್ರೆ ಉಂಗ್ರ ಫ್ರೀ, ಏನು ಬಿಡ್ತಾರೆ ಬಂಡಲ್ಲು ಅಂತೀರ. ನಾನು ಹೇಳೋದು ಕೇಳಿ, ಅವ್ರನ್ನ ಉದ್ಧಾರ ಮಾಡೋದಲ್ಲ. ನೀವು ಅವನು ಉದ್ಧಾರ ಆಗೋಕ್ಕಿಂತ ನಿನ್ನ ಮನೆ ಕುಟುಂಬಕ್ಕೆ ಏನಾದರೂ ಬೇಕಾದರೆ, ದವಸಾನ್ಯ ಏನಾದರೂ ಬೇಕಾದರೆ, ನಿನ್ನ ಸ್ವಂತ ತಾಯಿ ಎಲ್ಲೋ ಆಶ್ರಮದಲ್ಲಿರ್ತಾಳೆ ಅವಳಿಗೆ ಹೋಗಿ ಅನ್ನದಾನ ಮಾಡಿ. ನಿಮ್ಮ ಹುಟ್ಟುಹಬ್ಬಕ್ಕೆ ಯಾರೋ ಬಂದಿರ್ತಾರೆ ಅವ್ರಿಗೆ ಹೋಗಿ ಸಹಾಯ ಮಾಡಿ. ಮಕ್ಕಳು ಅನಾಥರಾಗಿರ್ತಾರೆ ಅವ್ರಿಗೆ ಹೋಗಿ ಸಹಾಯ ಮಾಡಿ. ಅದೇನಾಗತ್ತೆ, ಕಾಪಾಡ್ತಾರೆ. ಹಬ್ಬಾಡ ಅಂತ ಹಾಲು ಕುಡ್ದಷ್ಟು ಸಂತೋಷ. ಅದಕ್ಕೆ ಬೆಳಗ್ಗೆ ಎದ್ದು ಲೀನಾ ಹಾಲು ಕುಡ್ದೇ ಸಂತೋಷವಾಗಿ ಆನಂದವಾಗಿರಲಿ ಅಂತೇಳಿ ವಿಶೇಷ ಸಂದರ್ಭದಲ್ಲಿ ಇವತ್ತು ಅಕ್ಷಯ ತೃತೀಯ ಇದಕ್ಕೆಲ್ಲ ಅರ್ಥಪೂರ್ವಕವಾಗಿರೋ ಜೀವನವನ್ನು ತಾವು ಮಾಡಿದ್ರೆ ನಿಜವಾದ ಅಕ್ಷಯ ತೃತೀಯಕ್ಕೆ ಫಲ ಸಿಗುತ್ತೆ. ಓಕೆ ಗುರುಜಿ, ಈಗ ಸೌಮ್ಯ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ತೆ ಸೌಮ್ಯ ಅವರೇ. ನಮಸ್ತೆ ಮೇಡಮ್ ಅವರೇ. ಗುರುಜಿ ಇದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿಮಾ. ನಮಸ್ತೆ ಗುರುಗಳೇ. ನಮಸ್ತೆ ಸೌಮ್ಯಮ್ಮ, ಹೇಳಿ. ನಮ್ಗೆ ನನ್ ಮಗಳು ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಮದುವೆ ಹುಡುಕ್ತಾ ಇದ್ದೀವಿ ಗುರುಗಳೇ 2-3 ವರ್ಷದಿಂದ, ಎಲ್ಲೂ ಸರಿ ಕಟ್ ಆಗ್ತಾನೆ. ಎಲ್ಲಿ ರೋಡ್ ಹುಡುಕ್ತಾ ಇದ್ದೀರಾ? ಎಲ್ಲ ಗುರುಗಳ ಊರ್ ಕಡೆನೆ. ಹಂಗಲ್ಲ, ಈಗ ನಿಮ್ಮ ಮಗಳು ಹುಟ್ಟಿದ್ ಯಾವ ವಾರ? 30/4/95. ಎಲ್ಲ ಯಾವ ವಾರ ಅಂದೆ? ವಾರ ಭಾನುವಾರ ರಜಾ ಅಲ್ವಾ ಅವತ್ತು? ಭಾನುವಾರ ಹುಟ್ಟಿದ ಪಕ್ಷದಲ್ಲಿ ಸ್ವಂತದಲ್ಲಿ ಹುಡುಕಬಾರ್ದು ಅಂತಾರೆ. ನಿಮ್ ಸ್ವಂತದಲ್ಲಿ ಮದುವೆ ಮಾಡಬೇಡಿ. ಒಂದು. ಎರಡನೇದು, ಮಂತ್ರಾಲಯಕ್ಕೆ ನೀವು 95ರಲ್ಲಿ ಹುಟ್ಟಿರೋದ್ರಿಂದ ಅವತ್ತು ಚಂದ್ರ ಪರಿವರ್ತನೆ ಆಗಿರತಕ್ಕಂಥದ್ದು ರಾಹು ಮುಖಾಂತರ. ಆದ್ರಿಂದ ಅವಳು ಮದುವೆ ನಿಧಾನ ಆಗ್ತಾ ಇರೋ ದೃಷ್ಟಿ ರಾಹುನಿಂದ. ಸೊ ನೀವೇನ್ ಮಾಡಿ, ಮಂತ್ರಾಲಯ ರಾಹುನ ಯಾವತ್ತಾದ್ರೂ ಸಂತೃಪ್ತಿ ಪಡಿಸ್ಬೇಕಂದ್ರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿನ ಗುರುವಾರ ದರ್ಶನ ಮಗಳ ಕೈ ಕರ್ಕೊಂಡು ಹೋಗಿ ಹೆಜ್ಜೆ ನಮಸ್ಕಾರ ಮಾಡಿಸಿ. ಕರೆಕ್ಟಾಗಿ 3 ಹೆಜ್ಜೆ ನಮಸ್ಕಾರ, ಅಂದರೆ ಒಂದು ಬೃಂದಾವನಕ್ಕೆ ಒಂದು ನಮಸ್ಕಾರ, ಒಂದು ಹೆಜ್ಜೆ ಪಕ್ಕದಲ್ಲಿ ಇನ್ನೊಂದು ಹೆಜ್ಜೆ, ಒಂದು ಹೆಜ್ಜೆ ಪಕ್ಕದಲ್ಲಿ ಇನ್ನೊಂದು, ಹೀಗೇ ಪ್ರದಕ್ಷಿಣೆ ಮಾಡಿಸಿ 3 ನಮಸ್ಕಾರವನ್ನ ಅಲ್ಲಿ ಮಂತ್ರಾಲಯದಲ್ಲಿ ಮಾಡಿಸಿದ್ದೇ ಆಗಲಿ ರಾಘವೇಂದ್ರ ಕೃಪಾಶೀರ್ವಾದದಿಂದ ಖಂಡಿತ ಅವಳಿಗೆ ರಾಹು ದೋಷ ಹೋಗುತ್ತೆ. ಮದುವೆ ಗ್ಯಾರಂಟಿ ಆಗಕ್ಕೆ ನೀವು ಹುಡುಕ್ಬೇಕಾಗಿಲ್ಲ. ತಾವಾಗೆ ಒಂದು ಆಫರ್ ಬರುತ್ತೆ, ಓ ಸರಿ ಇದೆ ಮದುವೆ ಮಾಡಿಸೋಣ ಅಂತ ಒಳ್ಳೆ ಜಾತಕ ಕೂಡಿ ಚೆನ್ನಾಗಿ ಸುಖ ಸಂತಾನವಾಗಿ ಅಭಿವೃದ್ಧಿ ಆಗಲಿ ಅಂತ ಈ ಮುಖಾಂತರ ಹಾರೈಸ್ತೀವಿ. ಓಕೆ, ಈಗ ನಾಗಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ಹೇಳಿ ನಾಗಲಕ್ಷ್ಮಮ್ಮ. ಯಾಕೆ ಆರೋಗ್ಯ ಸಮಸ್ಯೆ ಸರಿನೇ ಹೋಗ್ತಾ ಇಲ್ಲ ಗುರುಗಳೇ? ಡಾಕ್ಟರ್ ತೋರಿಸಿಲ್ವ ಯಜಮಾನ್ರು? ತೋರಿಸಿ ಸಾಕಾಯ್ತು ಗುರುಗಳೇ, 3 ವರ್ಷದಿಂದ ಕಡಿಮೆ ಆಗ್ತಾ ಇಲ್ಲ. ಏನ್ಮ ಹೀಗೆ? ಆರ್ಥ್ರೈಟಿಸ್ ಆಗಿದೆ ಅಂತಾರೆ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ, ಬಟ್ ಕಡಿಮೆ ಆಗ್ತಾ ಇಲ್ಲ. ಆಯುರ್ವೇದಿಕ್ ಹೋದ್ರೆ ಅದಕ್ಕೂ ಕಡಿಮೆ ಆಗ್ತಾ ಇಲ್ಲ. 108 ಅದಕ್ಕೆ ಹೇಳೋದು, 108 ಜನನ ಆಧರಿಸಿ ಒಬ್ಬರು ನಂಬಿ ಅಂತ. ನೀವು ಒಂದು ಕೆಲಸ ಮಾಡಿ, ಏನ್ ಮಾಡ್ಬೇಕು ಅಂದ್ರೆ ಬೆಟ್ಟದ ನೆಲ್ಲಿಕಾಯಿನ ಪ್ರತಿದಿನ ಒಂದು ಬೆಟ್ಟದ ನೆಲ್ಲಿಕಾಯಿ ಪ್ರತಿದಿನ ಕಚ್ಕೊಂಡು ತಿನ್ಬೇಕು. ಪುಡಿ ಮಾಡ್ಕೊಳ್ಳೋದು ಅದು ಇದು ಮಾಡಬಾರ್ದು. ಒಬ್ಬ ಮನುಷ್ಯ ಯಾರು ಬೆಟ್ಟದ ನೆಲ್ಲಿಕಾಯಿ ಪ್ರತಿದಿನ ಕಚ್ಕೊಂಡು ಬೆಳಗ್ಗೆ ಎದ್ದು ತಕ್ಷಣ ಹಲ್ಲುಜ್ಜಿದ ತಕ್ಷಣ ಬೆಟ್ಟದ ನೆಲ್ಲಿಕಾಯಿ ತಿಂತಾನೋ ಪರಿಪೂರ್ಣ ಅನುಗ್ರಹ. ಒಂದು. ಎರಡನೇದು, ಗಣಪತಿಗೆ ಏನ್ ಮಾಡಿ, ಗರ್ಕೆ ಹುಲ್ಲನ್ನ ಸಾಯಂಕಾಲ ಸೂರ್ಯ ಮುಳುಗದ ಮೇಲೆ ಮಂಗಳವಾರದ ಹೊತ್ತು ಗರ್ಕೆ ಹುಲ್ಲನ್ನು ಕೊಡಿ. ಅಂದ್ರೆ ಅದರಲ್ಲಿ 21 ಇರಲಿ ಗರ್ಕೆ ಹುಲ್ಲು, 1, 2, 3. ಅದನ್ನ ಭಾನುವಾರನೇ ಸೋಮವಾರನೇ ರೆಡಿ ಮಾಡ್ಕೊಂಡು ಚೆನ್ನಾಗಿ ತೊಳಿರಿ. ಯಾಕಂದ್ರೆ ಗರ್ಕೆ ಹುಲ್ಲು ಎಲ್ಲೆಲ್ಲೋ ಬೆಳೆದಿರುತ್ತೆ, ಯಾರಾದ್ರೂ ಮಲ್ಮೂತ್ರ ವಿಸರ್ಜನೆ ಮಾಡಿ ಗಣಪತಿ ತಿರುಗಿ ಎತ್ಕೊಂಡೋಗಿ ಹಾಕಕ್ಕಾಗಲ್ಲ. ಅದನ್ನು ಕ್ಲೀನಾಗಿ ಒಳ್ಳೆ ಶುದ್ಧವಾಗಿರೋ ಸ್ಥಳದಲ್ಲಿ ತಗೊಂಡ್ಬಂದು 21ನ್ನ ಮಂಗಳವಾರ ಸಾಯಂಕಾಲದ ಹೊತ್ತು ಕೊಟ್ಟಾಗ ನಮಸ್ಕಾರ ಮಾಡ್ಕೊಳ್ಳೋದು. ಆರೋಗ್ಯ ಪರಿಸ್ಥಿತಿ ಕೊಡ್ಬೇಕಪ್ಪ ಅಂತ ಹೇಳಿ ಗಣಪತಿಗೆ ಗರ್ಕೆ ಹುಲ್ಲು ಕೊಡಬೇಕು. ಬನ್ನಿ ಮರ ಎಲ್ಲಿದೆಯೋ ಹತ್ತಿರದಲ್ಲಿ ಅದಕ್ಕೆ ಕರೆಕ್ಟಾಗಿ 9 ಪ್ರದಕ್ಷಿಣೆ ಜ್ಞಾಪಕ ಇಟ್ಕೋಬೇಕು. ಗರ್ಕೆ ಹುಲ್ಲು ಗಣಪತಿ ಕೊಡಬೇಕು. ಕೇತು ದೋಷ ಪರಿಹಾರ, ಆರೋಗ್ಯ ಸರಿ ಮಾಡೋದು ರಾಹು. ಸೊ ಗಣಪತಿಗೆ ಯಾವಾಗ ಗರ್ಕೆ ಹುಲ್ಲು ಕೊಡ್ತೀರೋ ಸಾಯಂಕಾಲದ ಹೊತ್ತು ಸೂರ್ಯ ಅಸ್ತವಾದ ಮೇಲೆ ರೋಗ ರುಜಿನಗಳು ಎಲ್ಲವೂ ಮಾಯವಾಗುತ್ತೆ ಅಂತ ಹೇಳುತ್ತೆ. ಬನ್ನಿ ಮರವನ್ನ ಸಾಯಂಕಾಲ ಸೂರ್ಯ ಅಸ್ತವಾದ ಮೇಲೆ ಪ್ರದಕ್ಷಿಣೆ ಮಾಡಬೇಕು 9ನ್ನ. ಅದನ್ನ ಏನು ಹೇಳಬೇಕು? ನೀಲಾಂಬರೋ ನೀಲ ವಪುಃ ಕಿರೀಟಿ ಗೃದ್ಧಸ್ಥಿತಿ ಚಾಪಕರೋ ಧನುಷ್ಮಾನ್ ಚತುರ್ಭುಜ ಸೂರ್ಯ ಸುತಃ ಪ್ರಶಾಂತ ಸಚಾಸ್ತು ಮಹೇಂ ವರಮಂದಾಗಮಿ. ಬನ್ನಿ ಮರದಲ್ಲಿ ಸಾಕ್ಷಾತ್ ಶನೇಶ್ವರ ವಾಸವಾಗಿರ್ತಾನೆ. ಆರೋಗ್ಯ ಕೊಡೋನು ಅವನೇ, ರೋಗ ರುಜಿನಗಳು ಕೊಡೋನು ಅವನೇ. ಅದಕ್ಕೆ ಪರಮಾತ್ಮ ಸಾಕು, ನಾನು ಎಷ್ಟೋ ತೋರ್ಸಾಗೋಯ್ತು, ನೀನು ವೈದ್ಯೋ ನಾರಾಯಣ ಹರಿ ಕಾಪಾಡಪ್ಪ ಅಂತ ಜ್ಞಾಪಕ ಇಟ್ಕೊಳ್ಳಿ. 21 ಗರ್ಕೆ ಸಾಯಂಕಾಲ ಮಂಗಳವಾರದೊತ್ತು ಇದನ್ನ. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಮಾತ್ರ ಮರಿಬೇಡಿ, ಪ್ರತಿದಿನ ತಿನ್ನಿ. ಯಾಕೆ ಸರೋಗಲ್ಲ, ನಾಳೆ ನೀವೇ ವಿಸ್ತಾರ ಹೇಳ್ಬಿಟ್ಟು ಗುರುಗಳು ಹೇಳಿದ್ರು ಒಂದು ತಿಂಗಳು ಪ್ರಯತ್ನ ಪಟ್ಟೆ ಏನ್ ಚೆನ್ನಾಗಿದ್ದೀನಿ ಸ್ವಲ್ಪ ಅಂದ್ರಿ. ಸಂತೋಷವಾಗಿ ಆರೋಗ್ಯ ಕೊಡ್ಲಿ ಅಂತ ಸೂರ್ಯನಾರಾಯಣ ಸ್ಮರಣೆ ಮಾಡ್ತೀನಿ. ಒಳ್ಳೆದಾಗಲಿ. ಓಕೆ, ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ, ಜಗದಾಂಬ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿಮಾ. ನಮಸ್ತೆ ಗುರುಜಿ. ನಮಸ್ತೆ. ಶುಭಮಸ್ತು. ಹೇಳಿ ಜಗದಾಂಬ ಅವರು.
ಸ್ವಾಮಿ ನಮ್ಮ ಮಗನ್ ಮದುವೆ ವಿಚಾರ ಕೇಳ್ಬೇಕಾಗಿತ್ತು ಸ್ವಾಮಿ. ಅಯ್ಯೋ ಪಾಪ ಏನು ಮಾಡ್ತೀರಾ? ಮದುವೆ ಮಾಡಿ ಎಷ್ಟನೇ ಅವನವನು? 2ನೇ ಒಂದು ಸ್ವಾಮಿ. ಎಷ್ಟು ವಯಸ್ಸು? ಅವ್ನಿಗೀಗ 32 ವರ್ಷ ಸ್ವಾಮಿ. ಈಗ ಅವ್ನು ನೋಡ್ಕೊಂಡಿದ್ದಾರಾ ನೀವೇ ನೋಡ್ತಾ ಇದ್ದೀರಾ? ನಾವೇ ನೋಡ್ತಾ ಇದೀವಿ. ಏನ್ ಜನ ನೀವು? ವಾಲ್ಮೀಕಿ ಜನ. ಮನೆ ದೇವ್ರನ್ನ ಇನ್ನೂ ಮಾಡಬೇಕಲ್ಲ, ಸ್ವಲ್ಪ ಯಾಕೆ ಪ್ರಾರ್ಥನೆ ಮಾಡ್ಕೋಬಾರ್ದಾ? ಮಾಡ್ಕೊಂಡಿದೀವಿ ಸ್ವಾಮಿ. ಏನ್ ಮಾಡಿದ್ರಿ? ಖಾರದ ದೇವ್ರದ್ದು ಮಾಡಿದ್ರಾ ಅಥವಾ ಸಿಹಿದ್ ಮಾಡಿದ್ರಾ? ಇಲ್ಲ, ಸಿಹಿ ದೇವ್ರೇನೆ, ಖಾರದ ದೇವ್ರು ಮಾಡಿಲ್ಲ. ಮಾಡಿಲ್ವಾ? ಸರಿ. ನಿಮ್ಮ ಮನೆ ದೇವ್ರು ಯಾರು? ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ. ಯಾವ ಊರು? ಇಲ್ಲೇ ಚಳ್ಳಕೆರೆ ತಾಲೂಕು ಓಬಳಾಪುರ ಅಂತ ಸ್ವಾಮಿ. ಸರಿ, ಇವನ್ನ ಒಂದು ಕೆಲಸ ಮಾಡಿ, ಗಿರಿನಗರದ ಹತ್ರ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ. ಗಿರಿನಗರದ ಹತ್ರ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಅಲ್ಲಿ ವಿಶೇಷ ಏನಂದ್ರೆ ಶ್ರೀನಗರ ಗಿರಿನಗರ, ಅರ್ಥ ಆಯ್ತಾ? ಅಲ್ಲೇ ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಅಂದ್ರೆ ಯಾರಾದರೂ ಹೇಳ್ತಾರೆ. ಅಲ್ಲಿ ಏನು ಅಂದರೆ ಲಕ್ಷ್ಮೀ ನರಸಿಂಹ ರಾಮಚಂದ್ರನ ಜೊತೆಗೆ ಒಂದೇ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಏಕೈಕ ಸ್ಥಳ. ಎರಡೂ ಅಂದರೆ ತ್ರೇತಾಯುಗದ ರಾಮ, ಕೃತಯುಗದ ನರಸಿಂಹ, ಲಕ್ಷ್ಮೀ ನರಸಿಂಹ ಸಮೇತ ಸೀತಾರಾಮ ಇಬ್ಬರು ಒಂದೇ ಗರ್ಭಗುಡಿಯಲ್ಲಿ ಒಂದೇ ವೇದಿಕೆಯ ಮೇಲೆ ಒಂದೇ ಪಕ್ಕದಲ್ಲಿ ಇರತಕ್ಕಂಥ ವಿಗ್ರಹ ಇಡೀ ಜಗತ್ತಲ್ಲಿಲ್ಲ. ಏನು ಹೇಳುತ್ತೆ? ಸೂರ್ಯವಂಶನಾಗಿರ್ತಕ್ಕಂಥ ರಾಮಚಂದ್ರ, ಕುಜನಾಗಿರ್ತಕ್ಕಂಥ ಕುಜದೋಷ ಪರಿಹಾರ ಮಾಡ್ತಕ್ಕಂಥ ನರಸಿಂಹ ಇಬ್ಬರು ಇರ್ತಾರೆ. ಅಲ್ಲಿ ಮಂಗಳವಾರ ರಾವು ಕಾಲದಲ್ಲಿ 3 ರಿಂದ 4 ತಾಯ್ತು ಕಟ್ತಾರೆ, ಯಂತ್ರ ಪರಿವರ್ತನೆ ಮಾಡ್ತಾರೆ, ಸುದರ್ಶನ ಹೋಮ ಪ್ರತಿ ಮಂಗಳವಾರ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಮಗನಿಗೆ ಮದುವೆ ಆಗಲಿ, ಭಗವಂತ ಕಾಪಾಡಿತ್ತು. ಅಲ್ಲಿ ಹರ್ಷಣದ ನೀರನ್ನ ಅಭಿಷೇಕ ಮಾಡಿದ್ಮೇಲೆ ಹರ್ಷಣ ನೀರು ಕೊಡ್ತಾರೆ, ಮನೆಗೆ ತಂದುಬಿಡಿ. ಇವನಿಗೆ ಅದು ಕರೆಕ್ಟಾಗಿ 9 ದಿವಸ ಆಗೋವರೆಗೂ ಇಟ್ಕೊಳ್ಳಿ. ಅಂದರೆ ಮಿಕ್ಕಿದೆಲ್ಲ ಸ್ನಾನ ಮಾಡಿಬಿಡಲಿ, ಸೋಪ್ ಗೀಪೆಲ್ಲ ಹಾಕಿ. ಕೊನೆಯದ ಒಂಚೂರು ಆ ದೇವ್ರ ನರಸಿಂಹದ ಅಭಿಷೇಕದ ಹರ್ದಿ ನೀರನ್ನು ಹಾಕಿರೋದು ಹಾಕ್ಕೊಂಡು ಸ್ನಾನ ಮಾಡಲಿ. ಈ ಥರ ಮಾಡಿದಾಗ ಅವನ ದೋಷಗಳು ಏನೇ ಇದ್ರೂ ಪರಿಹಾರ ಆಗುತ್ತೆ. ಕೈಗೂಡದೆ ಇರತಕ್ಕಂಥ ಮದುವೆ ಕುಜದೋಷದಿಂದ ಪರಿಹಾರ ಆಗುತ್ತೆ, ಸಿಗುತ್ತೆ, ಒಳ್ಳೇದಾಗುತ್ತೆ. ಖಂಡಿತ ಅತಿ ಶೀಘ್ರ ಕಲ್ಯಾಣ ಪ್ರಾಪ್ತಿಯಾಗಲಿ ಅಂತ ಕೇಳ್ಕೊಳ್ಳಿ. ಭಾಗ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಭಾಗ್ಯ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ. ಓಕೆ, ಗುರೂಜಿ ಇದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿಮಾ. ಹಲೋ 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 ಗುರುಜಿ, ನಮಸ್ಕಾರ ಗುರುಜಿ. ಶುಭ ಮಸ್ತು, ಹೇಳಿ ಗುರುಜಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಯಾರ ಬಗ್ಗೆ? ನನ್ನ ಮಗನ ಬಗ್ಗೆ. ಹೇಳಿ. ಅವ್ನು ಸ್ವಲ್ಪ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗ್ಬಿಟ್ಟಿದ್ದಾನೆ ಗುರುಜಿ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಯಜಮಾನ್ರು ಇದ್ದಾರಾ? ಇದ್ದಾರೆ ಗುರುಜಿ. ಸೊ ಗಂಡ ಹೆಂಡತಿ ಇಬ್ರು ಇದ್ದಾರೆ. ಅವನಿಗೆ ಮದುವೆ ಆಗಿದ್ಯಾ? ಇನ್ನೂ ಇಲ್ಲ ಗುರುಜಿ, 20 ವರ್ಷ ಆಗಿದೆ. ಬಿಸ್ನೆಸ್ ಏನ್ ಮಾಡ್ತಾ ಇದ್ದಾನೆ? ಶೇರ್ ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ಬೇಕು ಶೇರ್ ಮಾರ್ಕೆಟ್? ಕುಜ ಚೆನ್ನಾಗಿರ್ಬೇಕು ತಾನೆ ಶೇರ್ ಮಾರ್ಕೆಟ್ ಮಾಡಕ್ಕೆ. ಅದು ಯಾರನ್ನೋ ನಂಬ್ಕೊಂಡು ಮಾಡಬಾರ್ದು. ಇವಾಗ ಏನು ಬೇರೆ ಕೆಲಸ ಮಾಡ್ತಾನೆ, ಬಿಸ್ನೆಸ್ ಅದೇ ಮಾಡ್ಬೇಕು ಅಂತಿದ್ದಾನೆ, ಹೆಂಗೆ? ಬೇರೆ ಕೆಲಸ ಮಾಡ್ಕೊಂಡು ಸೈಡ್ ಬಿಸ್ನೆಸ್ ಇದು ಮಾಡೋಣ ಅಂತ ಇದೆ. ಜಾಸ್ತಿ ರಾತ್ರಿ ದುಡ್ಡು ಎಕ್ಸ್ಟ್ರಾ ಬಂದ್ಬಿಡ್ಲಿ ಅಂತ. ಯಾರ್ಯಾರು ಈ ಶೇರ್ ಮಾರ್ಕೆಟ್ ಆಗ್ತಾರೆ ಎಲ್ರಿಗೂ ಒಲಿಯಲ್ಲ ಅದು ಶೇರ್ ಮಾರ್ಕೆಟ್ ಅಲ್ಲ. ಈಗ ಒಂದು ಕೆಲಸ ಮಾಡಲಿ, ಲಾಸ್ ಆಗೋಗಿದೆ, ಪರಿವರ್ತನೆ ಮಾಡ್ಕೋಬೇಕು. ಒಂದು ಕೆಲಸ ಮಾಡಲಿ ಅಂದರೆ ಕಾಳಸರ್ಪ ದೋಷವನ್ನ ಕಾಳಸ್ತಿಗೆ ಹೋಗಿ ಮಾಡ್ಕೊಂಬರ್ಬೇಕು 1.5 ವರ್ಷಕ್ಕೆ ಒಂದ್ಸಲಿ. ಜ್ಞಾಪಕ ಇಟ್ಕೊಳ್ಳಿ. ನಂಬರ್ 1, ರಾಹು ಕೇತುಗಳು ಈ ಬಿಸ್ನೆಸ್ ಮಾಡೋರ್ಗೆಲ್ಲರಿಗೂ ರಾಹುನೇ ಉಚ್ಚ ಸ್ಥಾನ, ಯಶೋ, ಕೀರ್ತಿ, ಪದವಿ. ಸೊ ಕಾಳಸ್ತಿಗೆ ಹೋಗಿ ಕಾಳಸರ್ಪ ದೋಷ ಯಾವ್ದಾದ್ರು ಸೋಮವಾರ, ಗುರುವಾರ, ಅಷ್ಟಮಿ, ಸೋಮವಾರ, ಗುರುವಾರ ಅಥವಾ ಅಷ್ಟಮಿ ದಿವಸಗಳಲ್ಲಿ ಪ್ರತಿ 1.5 ವರ್ಷಕ್ಕೆ ಜೀವಮಾನ ಪರ್ಯಂತ ಅವ್ರು ಮಾಡ್ಕೊಳ್ಳೋಕೆ ಹೇಳಿ. ಬಿಸ್ನೆಸ್ಸೇ ನೆಕ್ಸ್ಟ್ ಮುಂದುವರಿಸಬೇಕು ಅಂದರೆ ನಂಬರ್ 1. ನಂಬರ್ 2, ಅಲ್ಲಿಂದ ಪಕ್ಕದಲ್ಲಿ ಸುರ್ಟಪಲ್ಲಿ ಅಂತಿದೆ. ನೆಕ್ಸ್ಟ್ ಮಾಡೋ ಬಿಸ್ನೆಸ್ಗೋ ಅಥವಾ ನೆಕ್ಸ್ಟ್ ಅಭಿವೃದ್ಧಿ ಆಗೋಕ್ಕೋ ಪ್ರತಿಯೊಂದು ಏನಾದರೂ ಕೇಳ್ಕೋಬೇಕು. ಸುರ್ಟಪಲ್ಲಿ ಸುರಗಳ ವಾಸವಾಗಿರ್ತಕ್ಕಂಥ ಹಳ್ಳಿ, ಮಲಗಿರೋ ಅಂತ ಈಶ್ವರ, ಪಾರ್ವತಿ ತೊಡೆ ಮೇಲೆ 27 ಅಡಿ ಬಹಳ ದೊಡ್ಡ ವಿಗ್ರಹ, ಬೃಹದಾಕಾರದ ದೇವಾಲಯ. ಸೊ ಸುರ್ಟಪಲ್ಲಿ ಅಂದರೆ ಕರೆಕ್ಟಾಗಿ 80 ಕಿಲೋಮೀಟರ್ಸ್ ಫ್ರಮ್ ಕಾಳಸ್ತಿ. ಆ ರೂಟಲ್ಲಿ ಹೋದರೆ ಆಂಧ್ರ ಪುತ್ತೂರು ಅಂತ ಬರುತ್ತೆ. ಕಟ್ಸೋದು ಅಂದರೆ ಯಾರಿಗಾದ್ರು ಆಕ್ಸಿಡೆಂಟ್ ಇದ್ರೆ ಕಾಲು ಕಟ್ತಾರೆ. ಅಲ್ಲಿಂದ ಕರೆಕ್ಟಾಗಿ 60 ಕಿಲೋಮೀಟರ್ ಇದೆ. ಸೊ ತಿರುಪತಿ ರೂಟಲ್ಲೇನೆ ಕಾಳಸ್ತಿಯಿಂದ 80 ಕಿಲೋಮೀಟರ್ಸ್ ಹೋದರೆ ಸುರಟಪಲ್ಲಿ. ಜ್ಞಾಪಕ ಇಟ್ಕೊಳ್ಳಿ. ಪಲ್ಲಿಕೊಂಡೇಶ್ವರ ಅಂದರೆ ಮಲಗಿರೋ ಈಶ್ವರ. ಈ ದೇವಸ್ಥಾನದಲ್ಲಿ ಕುಬೇರ ರಾಜ, ಗೃಹ ಮಂತ್ರಿ ಆಗಿರ್ತಕ್ಕಂಥವನ್ನ, ಗೃಹಸ್ಥಾನವನ್ನು ಹೊಂದಿರತಕ್ಕಂಥ ವೈಡೂರ್ಯೇಶ್ವರಿ ಅಮ್ಮನವರು ಸ್ವತಃ ಧನಪ್ರಾಪ್ತಿಯನ್ನು ಕೊಡ್ತಕ್ಕಂಥ ಕಲ್ಪವೃಕ್ಷ ಕಾಮಧೇನು 2 ಕಲ್ಲಲ್ಲಿರೋ ವಿಗ್ರಹ ಏನಾದರೂ ಇದ್ರೆ ಅಲ್ಲೇನೆ. ಸೊ ಇಲ್ಲಿ ಜಯಲಲಿತಾನು ಪೂಜೆ ಪುನಸ್ಕಾರ ಮಾಡಿ, ಕೇಸ್ಗಳಿರ್ತಕ್ಕಂಥ ಕೆ ಸುಬ್ರಹ್ಮಣ್ಯ ಇದ್ದಾನೆ. ಸೊ ಮಲಗಿರೋ ಈಶ್ವರ ಇದ್ದಾನೆ. ಸೊ ಯಾರು ಪ್ರದೋಷ ಪೂಜೆಗೆ ಕೊಟ್ಟು ಬಂದು ಶಾಶ್ವತವಾಗಿ ಪ್ರತಿ ದಿನ ಅಂದರೆ ಪ್ರದೋಷಕ್ಕೆ ತಿಂಗಳಿಗೆ 2 ಪ್ರದೋಷ ಬಂದು ಒಂದ್ಸರಿ ವರ್ಷಕ್ಕೆ ಕೊಟ್ಟುಬಿಟ್ರೆ ಪ್ರದೋಷ ಪೂಜೆ. ಸೊ ನಿಮ್ಗೆ ಅದು ಕೊಟ್ಟು ಬರಲಿ, ನಿಮ್ಮ ಮಗನಿಗೆ ಒಳ್ಳೇದಾಗತ್ತೆ. ಯಾವುದೇ ಈ ಥರ ಕಳ್ಕೊಂಡಿರೋದಕ್ಕೆ ಅಥವಾ ಮುಂದಕ್ಕೆ ಆಗಬೇಕಾದ್ರೂ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರುಜಿ, ಈಗ ಅಕ್ಷಯ ತೃತೀಯದಂದು ಬೆಳ್ಳಿ ಅಥವಾ ಚಿನ್ನ ತೆಗೆದುಕೊಳ್ಳಕ್ಕೆ ಆಗದವರು ಕೆಲವೊಂದಷ್ಟು ಬೇರೆ ವಸ್ತುಗಳನ್ನು ಕೂಡ ತೆಗೆದುಕೊಳ್ಬಹುದು ಅಂತ ಹೇಳ್ತಾರೆ. ಸೊ ಅಂತ ಯಾವ ವಸ್ತುಗಳನ್ನು ತೆಗೆದುಕೊಂಡ್ರೆ ಉತ್ತಮ ಅಂತ ಹೇಳಿ? ಖಂಡಿತ ಎಲ್ಲ ವೀಕ್ಷಕರಿಗೆ ಇನ್ನೇನು ಕೊನೆಯದಾಗಿ ಅಕ್ಷಯ ತೃತೀಯದ ಪರಿಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದಗಳು ತಮಗೆ ಸಿಗಲಿ. ಇವತ್ತು ಮರೀದೇ ಇರತಕ್ಕಂಥವ್ರು ಮೇನ್ ಇಂಪಾರ್ಟೆಂಟ್ ಮಾಡಬೇಕದು ಒಡವೆ ತಗೋಬೇಕು ಅನ್ನೋ ಶಾಸ್ತ್ರ ಇಲ್ಲ.
ಅದರಲ್ಲಿ ಬೆಳ್ಳಿನ ಕೊಂಡ್ಕೋಬಹುದು, ಯಾರಾದರೂ ಕೊಟ್ಟರೆ ಸಂತೋಷ ದಾನವಾಗಿ ಇಸ್ಕೋಬಹುದು, ಅಥವಾ ಯಾರಾದರೂ ಕೊಟ್ಟರೆ ಬಿದಿರಿನ ಗಿಡಗಳು ಕೊಡ್ತಕ್ಕಂಥದ್ದು, ಅಥವಾ ಕುಬೇರನ ವಿಗ್ರಹವನ್ನು ಕೊಡ್ತಕ್ಕಂಥದ್ದು, ಯಾರಾದರೂ ಬೇರೆಯವರು ಕೊಟ್ಟರೆ ಅದನ್ನ ಇಸ್ಕೊಂಡು ಪೂಜೆ ಮಾಡಬೇಕು. ನೀವು ಯಾವುದೂ ಇಲ್ವಾ 6 ಕವಡೆಗಳನ್ನು ಇಟ್ಕೋಬೇಕು, ಜ್ಞಾಪಕ ಇಟ್ಕೊಳ್ಳಿ. 6 ಕವಡೆಗಳು ಬಿಳಿ ಸಾಸಿವೆ, ದೇವರ ಹತ್ರ ಮಹಾಲಕ್ಷ್ಮಿ ಹತ್ರ ಸ್ಮರಣೆ ಮಾಡ್ಕೋಬೇಕು. ಜೇನುತುಪ್ಪದಲ್ಲಿ ಅಕಸ್ಮಾತ್ ಗುಳುಗಂಜಿ ಅಂತ ಸಿಗುತ್ತೆ, ರೆಡಿ ನಾಳೆಗೆಲ್ಲ ಇವತ್ತು ರೆಡಿ ಮಾಡ್ಕೊ. ಒಂದೇ ಒಂದು ಗುಳುಗಂಜಿ, ಇದು ಮಾರ್ವಾಡಿಗಳು ಸೇಟುಗಳು ಎಲ್ಲ ಏನು ರಾಜಸ್ಥಾನ ಗುಜರಾತಿಗಳು ಇರ್ತಾರಲ್ಲ ಅಂಥವ್ರು ಪೂಜೆ ಮಾಡೋದು ಶಾಶ್ವತವಾಗಿ. ಅದಕ್ಕೆ ಮುಖೇಶ್ ಅಂಬಾನಿ ಮನೆಯಲ್ಲೂ ಅದನ್ನೇ, ಅವ್ರುಗಳೆಲ್ಲ ಗುಜರಾತಿಗಳಲ್ಲ ಈ ಪೂಜೆಗಳು. ಕೆಲವರೆಲ್ಲ ಹೇಳ್ಕೊಡಲ್ಲ, ನಿಮ್ಮ ಮೇಲೆ ಬಂದ್ಬಿಟ್ರೆ ಅಯ್ಯೋ ನಾವೆಲ್ಲ ಹೇಳ್ಕೊಡಲ್ಲ, ನಮ್ಮ ಜಾತಿಯವ್ರಿಗೆ ಮಾತ್ರ ಡೆವಲಪ್ಮೆಂಟ್ ಅಂತ. ಪಾಪ ಎಲ್ರಿಗೂ ಒಬ್ಬೊಬ್ರಿಗೆ ಒಂದೊಂದು ಆಸಕ್ತಿ, ಕೆಲವ್ರು ಹೇಳಬೇಡ ಅಂತ ರಹಸ್ಯ, ಈ ಮಂತ್ರವನ್ನು ನೀವು ಯಾರಿಗಾದ್ರೂ ಹೇಳ್ಕೊಟ್ರೆ ನಿನಗೆ ಒಳ್ಳೆಯೋದಿಲ್ಲ ಅಂತ ಕತೆ ಹೇಳ್ತಾರೆ, ಅಂಥದ್ದಿರ್ಬೋದು. ಇದೆಲ್ಲ ನನಗೆ ಗೊತ್ತಿರೋದ್ರೆ ನೀವೇನು ಮಾಡಿ ಗೊತ್ತಾ, ಒಂದು ಗುಳಂಜಿ ಜೇನುತುಪ್ಪದಲ್ಲಿ ನೆನೆಸಿರ್ಬೇಕು, ಬಾಗಿಲು ಮುಚ್ಚಿಬಿಡಿ ಕ್ಲೀನಾಗಿ, ಅದು ಗಾಜಲ್ಲೇ ಇರಬೇಕು, ಜ್ಞಾಪಕ ಇಟ್ಕೊಳ್ಳಿ. ಯಾವುದೋ ಪ್ಲಾಸ್ಟಿಕ್ ಗಿಸ್ಟಿಕ್ ಹಾಕಬಾರ್ದು, ಗಾಜಲ್ಲಿ ಕಾಣೋ ಥರ ಇಲ್ಲ, ಬಟ್ಲಲ್ಲಿ ಹಾಕಿ ಒಂದು ಗುಳಗಂಜಿ ಜೇನುತುಪ್ಪದಲ್ಲಿ ಹಾಕಿ ನೆನೆಸಿರೋದು. ಇದನ್ನು ಪ್ರಾರ್ಥನೆ. ಬಿಳಿ ಸಾಸಿವೆಯಲ್ಲಿ ಕವಡೆಗಳನ್ನು ಬಿಳಿ 6 32 ಕಾಯಿನ್ಗಳು, 1 ರೂಪಾಯಿ ಕಾಯಿನ್ ಆದರೂ ಸರಿ, ಅಕಸ್ಮಾತ್ 1 ರೂಪಾಯಿ ಕಾಯಿನ್ ಇದ್ರೆ 2 ರೂಪಾಯಿ ಕಾಯಿನು, ಬಟ್ ಆ 32 1 ರೂಪಾಯಿ ಇಟ್ಟರೆ ಎಲ್ಲನೂ 1 ರೂಪಾಯಿ ಇಡಿ, 5 ರೂಪಾಯಿ ಇಟ್ಟರೆ 5 ರೂಪಾಯಿ. ಒಂದು 5 ರೂಪಾಯಿ ಕಾಯಿನ್ ಇದೆ ಈ ಸಲ ಬಂದಿರೋದು, ಭಾಳ ಚೆನ್ನಾಗಿದೆ. ಹಿಂದ್ಗಡೆ ಚಾಮುಂಡೇಶ್ವರಿ ಇರುತ್ತೆ, ಫಸ್ಟ್ ಕ್ಲಾಸ್ ಆಗಿರೋ ಬಂಗಾರದ ಥರ ಕಾಣುತ್ತೆ, ಬಳ ಅಂತ ಈಗ ಹೊಸದಾಗಿ ಸಿಗುತ್ತೆ. ಇವತ್ತೇ ಎಲ್ಲ ಹೋಗಿ ಬ್ಯಾಂಕ್ಗೆ ನಾಳೆ ಬೆಳಗ್ಗೆ ಅಪ್ಲೈ ಮಾಡಿ ಇಸ್ಕೊಂಡು ಬನ್ನಿ, ಕರೆಕ್ಟಾಗಿ 108 ಇಸ್ಕೊಳ್ಳಿ. ಆ ಕವಡೆಗಳ ಜೊತೆಗೆ ಬಿಳಿ ಸಾಸಿವೆ ಬಟ್ಲಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಡಿ. ನಾಳೆ ಪೂಜೆ ಮಾಡಿ ಬನ್ನಿರಿ ಯಜಮಾನ್ರೆ ನಾನು ಪೂಜೆ ಮಾಡಿದ್ದೀನಿ ಅಂತ ಹೆಂಡತಿರೆಲ್ಲ ಗಂಡಂದ್ರಿಗೆ ಹೀಗೆ ಕೊಟ್ಬಿಡಿ. ಅವರು ಹೆಂಡತಿಗೆ ಆ ತಾಂಬೂಲದ ಸಮೇತ ಅವರೂ ಒಂದು ಸ್ವಲ್ಪ ದುಡ್ಡನ್ನ ಹೆಂಡತಿಗೆ ಕೊಡಲಿ. ಇದನ್ನು ಕ್ಯಾಶ್ ಬಾಕ್ಸಲ್ಲಿ ಇಡಿ, ಬಟ್ಟಲು ಸಮೇತ ಇಡಿ. ಪ್ರತಿದಿನ ಅದಕ್ಕೆ ಮರಿಬೇಡ, ಸಾಯಂಕಾಲ ಧೂಪವನ್ನು, ಊದುಕಡ್ಡಿಯನ್ನು, ಕನಕಾಂಬರ ಹೂವನ್ನ ಮರೀದೇ ಕ್ಯಾಶ್ ಬಾಕ್ಸ್ ಗಲ್ಲದ ಪೆಟ್ಟಿಗೆಯಲ್ಲಿ ಇಡಿ. ಯಾರ್ಯಾರು ಗಾಡಿಗಳು ವೆಹಿಕಲ್ಸ್ ಇಟ್ಕೊಂಡಿದ್ದಾರೋ ನಾಳೆಯಿಂದಾನೆ ಪ್ರತಿಯೊಬ್ಬರು 1 ನಿಂಬೆ ಹಣ್ಣನ್ನು ನಿವಾಳಿಸಿ ದೃಷ್ಟಿ ತೆಗೆದು ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಮ ಕಾರು ಹಾಕ್ಬಿಟ್ಟು ನಮಸ್ಕಾರ ಮಾಡಿ ಅದನ್ನು ಜಜ್ಜಿಬಿಟ್ಟು ಹೋಗಿ, ದೃಷ್ಟಿ ಹೋಗುತ್ತೆ. ಮನೆ ಒಳಗೆ ಬರಬೇಕಾದ್ರೆ ಪ್ರತಿಯೊಬ್ಬರು ಪ್ರತಿದಿನ ಅಕಸ್ಮಾತ್ ಶುಕ್ರವಾರ ಅಥವಾ ಮಂಗಳವಾರ ಮನೆಯೊಳಗೆ ದೃಷ್ಟಿ ತೆಗೆದು ಹಾಕಿ. ಕಣ್ಣಡಿ ಪಟ್ಟಾಲುಂ ಕಣ್ಣಿ, ಅದಕ್ಕೆ ಹೇಳ್ತಾರೆ ತಮಿಳಲ್ಲಿ ಕಲ್ಲಡಿ ಪಟ್ಟಾಲುಂ ಕಣ್ಣಿ, ಕಲ್ಲು ಇಟ್ಟು ತಡಿಬೋದಂತೆ. ಕಣ್ಣು ದೃಷ್ಟಿ ಇದೆಯಲ್ಲ, ಏನೇ ಚೆನ್ನಾಗಿ ಹೋಗ್ಬಿಟ್ಟೆ ಅಂದರೆ ಸಾಕು, ದರಿದ್ರ ಢಪಾರ ಅಂತ ಕಣ್ಣು ದೃಷ್ಟಿ. ಸೊ ಇದೆಲ್ಲ ಕಣ್ಣು ದೃಷ್ಟಿಯಿಂದ ಪ್ರಭಾವಗಳು. ಸೊ ಈ ದೃಷ್ಟಿನ ಪ್ರತಿದಿನ ತಕ್ಕೊಳ್ಳಿ. ಕಲ್ಲುಪ್ಪನ್ನ 1 ತಿಂಗಳಿಗೊಂದ್ಸರಿನೋ ಅಮಾವಾಸ್ಯೆ ಪೌರ್ಣಿಮೆಗೋ ಮಕ್ಕಳಿಗೆ ನೀವು ಮನೆಯವರೆಲ್ಲ ತೆಗೆದು ಒಂದು ಕಡೆ ಬೆಂಕಿಗೋ ನೀರಿಗೋ ಎತ್ತು ಹಾಕಿ ಚೆಲ್ಲಿ ಬಿಸಾಕಿ ನೆಕ್ಸ್ಟ್ ಡೇಗೆ. ಸೊ ಇದೆಲ್ಲ ಮಾಡ್ಕೊಳ್ಳಿ. ನಾಳೆ ಅಕ್ಷಯ ತೃತೀಯೆಗೆ ಗೋಪೂಜೆ ಮರಿಬೇಡಿ, ತಂದೆ ತಾಯಿ ಪೂಜೆ ಮರಿಬೇಡಿ. ಯಾರಿಗಾದರೂ ಒಂದಷ್ಟು ಜನಕ್ಕೆ ನಿರ್ಗತಿಕರಿಗೆ, ಅನಾಥ ದೈವರಕ್ಷಕ ಅವ್ರಿಗೆಲ್ಲ ಊಟ ಉಪಚಾರವನ್ನು ಮಾಡಿ. ಬಂದ ಅತಿಥಿಗೆ ಸ್ವೀಕರಣೆ ಮಾಡ್ಕೊಳ್ಳಿ. ಒಡವೆ ವಸ್ತ್ರಗಳನ್ನ ತಗೊಳ್ಳೋದು ಏನು ರೂಲ್ಸ್ ಇಲ್ಲ, ಎಲ್ಲೂ ಯಾವ ಶಾಸ್ತ್ರ ಜಪ್ಪಯ್ಯ ಅಂದರೂ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಸೊ ಭಗವಂತನ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ನಾಳೆ ನಿಮಗೆಲ್ಲ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ನಿಮ್ಮೆಲ್ಲ ಸಂಕಷ್ಟಗಳು ಯಾರ್ಯಾರು ಕರೆ ಮಾಡಿದ್ರಿ, ಯಾರು ಬಂದಿದ್ದೀರಾ ಬರೆದಿಲ್ಲ, ವಿಸ್ತಾರ ಮುಖಾಂತರ ತಮಗೆಲ್ಲ ಮತ್ತೊಮ್ಮೆ ಶುಭಾಶಯಗಳು ಹೇಳ್ತಾ, ಲೋಕವೆಲ್ಲ ಸುಭಿಕ್ಷಾಗಿರೋಕ್ಕೆ ಈ ವರ್ಷದ ವಿಶೇಷವಾಗಿರೋ ರಾಜ ಮತ್ತು ಮಂತ್ರಿ ಇನ್ಯಾರೂ ಅಲ್ಲ, ಕುಜ ಮತ್ತು ಶನೇಶ್ವರ. ಅದರಿಂದ ನಿಮಗೆ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡೋದಲ್ಲದೆ ಲೋಕವೆಲ್ಲ ಸುಭಿಕ್ಷವಾಗಿರೋ ಆಂಜನೇಯ ಕೃಪಾಶೀರ್ವಾದ ಸಿಗಲಿ ಅಂತ ಹೇಳಿ ನೋಡೋಣ. ಲೋಕಾ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಕೆ ಗುರುಜಿ, ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರೆ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದು ಅಕ್ಷಯ ತೃತೀಯ ವಿಶೇಷ ಕಾರ್ಯಕ್ರಮ. ಇವತ್ತು SSLC ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರುವಂತಹ ರಿಸಲ್ಟ್ ಕೂಡ ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಸಲ್ಟ್ ಕೂಡ ಪ್ರಕಟ ಆಗುತ್ತೆ. ಆ ಸುದ್ದಿಯನ್ನು ಕೂಡ ನೋಡ್ತಾ ಹೋಗಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.